ಚಂದವಾದ ಅಂದವಾದ ಒಂದು ಸಮಗ್ರವಾದ ಸಂಕ್ಷಿಪ್ತವಾದ ಸಂಕ್ಷಿಪ್ತ ಅಂತಾನೆ ಅನ್ಬೇಕು. ಯಾಕೆ ಅಂತಂದ್ರೆ ಸಮಗ್ರವಾಗಿ ಅಂತಾದ್ರೆ 20 ನಿಮಿಷ ಯಾತಕ್ಕೂ ಸಾಕಾಗಲ್ಲ. ತ್ರಿವೇಣಿ ಅವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ಅವರು ತುಂಬಾ ಚೆನ್ನಾಗಿ ಅವರ ಜೀವನವನ್ನ ಕಟ್ಕೊಟ್ಟಿದ್ದಾರೆ. ಕಾದಂಬರಿ ಬಗ್ಗೆ ಆಗ್ಲಿ, ಅವರ ಜೀವನದ ಬಗ್ಗೆ ಆಗ್ಲಿ, ಬಾಲ್ಯದ ಬಗ್ಗೆ ಆಗ್ಲಿ ಬಹಳ ಅಂದವಾದ ಮಾತುಗಳಿಂದ ಎಲ್ಲವನ್ನ ಹೇಳಿದ್ದಾರೆ. ಅವರ ಸಮಗ್ರ ಅಧ್ಯಯನಕ್ಕೆ ನಮ್ದೊಂದು ಕ್ಲಾಸ್. ಈಗ ಎರಡನೆಯ ಪ್ರಬಂಧ ಮಂಡನೆ ಶ್ರೀಮತಿ ನಿವೇದಿತಾ ಹೆಚ್. ನಿವೇದಿತಾ ಹೆಚ್ ಮಹಾರಾಜ ಕಾಲೇಜಿನಲ್ಲಿ ಇಂಗ್ಲಿಷ್ ಉಪನ್ಯಾಸಕಿ ಆಗಿರುವ ಇವರು ಆಕಾಶವಾಣಿಯ ಕ್ವಿಜ್ ಕಾರ್ಯಕ್ರಮದಲ್ಲೂ ಕೂಡ ಶ್ರಮವನ್ನು ಹಾಕಿದ್ದಾರೆ. ಹಾಸನದ ಆಕಾಶವಾಣಿಯಲ್ಲಿ 2016ರಿಂದ ರಸಪ್ರಶ್ನೆ ನಿರ್ವಹಣೆ ಮಾಡುತ್ತಾ ಈಗ ಮೈಸೂರು ಆಕಾಶವಾಣಿಯಲ್ಲಿ ಪ್ರತಿ ತಿಂಗಳು ಕ್ವಿಜ್ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿದ್ದಾರೆ. ನಾಡಿನ ಎಲ್ಲ ಪತ್ರಿಕೆಗಳಲ್ಲೂ ಅಮೃತ ಪ್ರೀತಂ, ರೋಮಿಯೋ ಸೇರಿದಂತೆ ಇವರ ಅನುವಾದಿತ ಕವನಗಳು, ಕಥೆಗಳು ಪ್ರಕಟವಾಗುತ್ತಿರುತ್ತವೆ. ಮೈಸೂರು ಮಿತ್ರದ ಪಾಕ್ಷಿಕ ಅಂಕಣ, ಮಂಥನದ ಅಂಕಣಕಾರ್ತಿ. ಡೇನಿಯಲ್ ಗ್ರೀನ್ಬರ್ಗ್ನ ಫ್ರೀ ಅಟ್ ಲಾಸ್ಟ್ ನವಕರ್ನಾಟಕದಿಂದ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಅಲ್ಲದೆ ನವಕರ್ನಾಟಕದಿಂದಲೇ ಮತ್ತೆ 5 ಅನುವಾದಿತ ಕೃತಿಗಳು ಪ್ರಕಟವಾಗಿವೆ. ಈಗ ನಿವೇದಿತಾ ಪ್ರಬಂಧ ಮಂಡನೆ ಮಾಡುತ್ತಿದ್ದಾರೆ. ಅವರ ವಿಷಯ ತ್ರಿವೇಣಿಯವರ ಕಾದಂಬರಿ ಸೋತು ಗೆದ್ದವಳ ಬಗ್ಗೆ, ಸಂಬಂಧಗಳ ಸಂಕೀರ್ಣತೆಯನ್ನು ಸಂಕೀರ್ಣ ಕಾಲಘಟ್ಟದಲ್ಲಿ ಕಾದಂಬರಿಯಲ್ಲಿ ಅವರು ಹೇಗೆ ತೆರೆದಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಪ್ರಬಂಧ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಅತಿ ನೆಚ್ಚಿನ ಕಾದಂಬರಿಕಾರ್ತಿಯರಲ್ಲಿ ತ್ರಿವೇಣಿ ಅವರು ಒಬ್ರು. ಈಗ ತಾನೇ ಲೋಲಾಕ್ಷಿ ಮೇಡಮ್ ಮಾತಾಡ್ತಾ ಹೇಳಿದ್ರು, ಎಲ್ಲ ಅವರ ಕಾದಂಬರಿಯ ನಾಯಕಿಯರು ಏನಿದ್ದಾರೆ ಸೀರೆಧಾರಿಗಳು ಅಂತ. ನನಗೆ ಸೀರೆ ಮೇಲೆ ಬಹಳ ಅಂದ್ರೆ ಬಹಳ ಪ್ರೀತಿ ಬರೋದಕ್ಕೆ ತ್ರಿವೇಣಿ ಮತ್ತೆ ಅವರ ಕಾಲದಲ್ಲಿ ಬರೆದಂತಹ ಲೇಖಕಿಯರ, ಸಾಹಿತಿಗಳ, ಕಾದಂಬರಿಕಾರ್ತಿಗಳ ಈಗ ವರ್ಣನೆ ಏನ್ ಬರುತ್ತೆ ಅದನ್ನ ನೋಡಿನೇ ನನಗೂ ಸೀರೆ ಮೇಲೆ ಒಂದು ಅಪರಿಮಿತವಾದ ಪ್ರೇಮ ಹುಟ್ಟೋದಕ್ಕೆ ಕಾರಣ. ಸೊ ಆ ರೀತಿಯಾಗಿ ಕೂಡ ತ್ರಿವೇಣಿ ಅಂತ ಅಂದ್ರೆ ನನಗೆ ಬಹಳ ಇಷ್ಟ ಆಗ್ತಾರೆ. ಹಿಂದೆನೂ ಒಂದ್ಸತಿ ಹೇಳಿದ್ದೆ, ಮಹಿಳಾ ಕಾದಂಬರಿಕಾರ್ತಿಯರು ಅಂತ ಅಂದ್ರೆ ಒಂದ್ ರೀತಿ ಕಾಫಿ ಉಪ್ಪಿಟ್ಟುಗಳ ಸಮಾರಾಧನೆ, ಅಡಿಗೆ ಮನೆ ಅದು ಅಂತ ಇರುತ್ತೆ ಅಂತ ಓದ್ತಾ ಇರ್ಲಿಲ್ಲ ನಾನು ಹೆಚ್ಚು. ಆದ್ರೆ ಮೊದಲು ಓದಿದ್ದೆ ತ್ರಿವೇಣಿ ಅವರು. ಸೊ ಓದಿದಾಗ ನನಗೆ ಅನುಭವ ಆಗಿತ್ತು ಅಂದ್ರೆ ಯಾವುದೇ ಒಂದು ಸಮಾಜದಲ್ಲಿ ಇರುವಂತಹ ಸಮಸ್ಯೆ ಆಗಿರ್ಬೋದು, ಸಂಬಂಧಗಳ ಸಂಕೀರ್ಣತೆ ಆಗಿರಬಹುದು, ಮತ್ತೆ ಸಂಬಂಧಗಳಲ್ಲಿ ಇರುವಂತಹ ಒಂದು ಸರಳತೆ ಆಗಿರ್ಬೋದು, ಸೌಂದರ್ಯ ಆಗಿರ್ಬೋದು, ಇದೆಲ್ಲದನ್ನು ಅತಿ ಏನ್ ಹೇಳೋದು ತುಂಬಾ ಸಮರ್ಥವಾಗಿ ನಮ್ಗೆ ಕಟ್ಕೊಟ್ಟಿರೋದು ಮಹಿಳಾ ಲೇಖಕಿಯರೇ ಅಂತ ಅನ್ನೋದು ನನಗೆ ಇವರೆಲ್ಲರ ಕಾದಂಬರಿಗಳು ಓದಿದಾಗ ತಿಳಿತು. ಸೊ ಮೊದಲನೇ ನಾನು ಓದಿದ್ದು ತ್ರಿವೇಣಿ ಅವ್ರದ್ದು ಕಾಶಿ ಯಾತ್ರೆ, ಹಣ್ಣೆಲೆ ಚಿಗುರಿದಾಗ. ಅಲ್ಲಿಂದ ಶುರು ಮಾಡಿ ನಾನು ಅವರ ಎಲ್ಲಾ ಕಾದಂಬರಿಗಳನ್ನ ತುಂಬಾ ಬಹಳ ಬೇಗನೆ ಓದಿ ಮುಗಿಸ್ದೆ. ನನಗೆ ಅನ್ಸೋದು ತ್ರಿವೇಣಿ ಅವರು ಈಗ ಅವರು ಇದ್ದ ಕಾಲಘಟ್ಟನೇ ಬೇರೆ. 60ರ ದಶಕದಲ್ಲೇ ಅವರ ನಿಧನರಾಗೋದ್ರು, ಅಲ್ಲಿಂದ ಅವರು ಇರ್ಲಿಲ್ಲ. ಆದ್ರೆ ಅವರ ಕಾದಂಬರಿಗಳು ಇವತ್ತಿಗೂ ಪ್ರಸ್ತುತ. ಆದ್ರೆ ನನಗನ್ಸೋದು ತ್ರಿವೇಣಿ ಅವರು ಸೇರ್ಬೇಕಾಗಿದ್ದು ಬಹುಶಃ ಆ ಕಾಲಕ್ಕೆ ಅಲ್ಲ, ಈ ಕಾಲಕ್ಕೆ ಅಂತ ಅಂದ್ಬಿಟ್ಟು ನಾನು ಅನ್ಕೊಳ್ತೀನಿ. ಆಗಿನ ಒಂದು ಸಾಮಾಜಿಕ ಚೌಕಟ್ಟಿನಲ್ಲೇನೆ ಬಹಳ ಗಂಭೀರವಾದ ವಿಷಯಗಳನ್ನ ಮತ್ತೆ ತುಂಬಾ ಏನು ಬೋಲ್ಡ್ ಅಂತ ಏನ್ ಹೇಳ್ತೀವಿ ಅಂತಹ ವಿಷಯಗಳನ್ನ ತಮ್ಮ ಕಾದಂಬರಿಯಲ್ಲಿ ಕಟ್ಟಿಕೊಟ್ಟವರು ತ್ರಿವೇಣಿಯವರು. ಸೊ ಅದಕ್ಕೆ ನಾನು ನಿಜವಾಗ್ಲೂ ತ್ರಿವೇಣಿ ಅವರ ಆ ಒಂದು ಧೈರ್ಯನ, ಆ ಒಂದು ಸಮಾಜ ಏನು ಚೌಕಟ್ಟು ಹಾಕಿಕೊಟ್ಟಿತ್ತು ಅದನ್ನ ಮೀರುವಂತಹ ಧೈರ್ಯನ ತ್ರಿವೇಣಿ ಅವರು ತೋರಿಸಿದ್ದಾರೆ ಅಂತ ಅನ್ನೋದೇನೆ ನನಗೆ ನಿಜವಾಗ್ಲೂ ಯಾವಾಗ್ಲೂ ಆಶ್ಚರ್ಯ ಒಂದು ಹುಟ್ಟಿಸುವಂತಹ ಒಂದು ವಿಷಯ ಆಗಿ ನನ್ಗೆ ಯಾವಾಗ್ಲೂ ತೋರುತ್ತೆ. ಸೊ ಅವರ ಕಾದಂಬರಿಗಳಲ್ಲಿ ಈಗಾಗಲೇ ಲೋಲಾಕ್ಷಿ ಮೇಡಮ್ ಹೇಳಿದ್ರು, ಇನ್ನು ಮನೋವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಸಾಕಷ್ಟು ಪಾತ್ರಗಳನ್ನ, ಅಂದ್ರೆ ಅವರೆಲ್ಲ ಪಾತ್ರಗಳನ್ನ ಆ ಒಂದು ಮನೋವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಅವರು ಕಟ್ಟಿಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಅದು ಹೌದು. ಅದ್ರ ಜೊತೆಗೆ ಈ ಗಂಡ ಹೆಂಡತಿ ಸಂಬಂಧಗಳೇನಿದೆ ಸೊ ಅದನ್ನ ಕೂಡ ತುಂಬಾ ಸೂಕ್ಷ್ಮವಾಗಿ ವಿಶ್ಲೇಷಣೆಗೆ ಒಳಪಡಿಸಿದವರು ತ್ರಿವೇಣಿಯವರು. ಅದ್ರ ಜೊತೆಗೆ ಆ ಸಂಬಂಧಗಳು, ಈಗ ಗಂಡ ಹೆಂಡತಿ ಸಂಬಂಧ ಇರತ್ತೆ, ಅದಕ್ಕೂ ಹೊರತಾಗಿ ಮಿಗಿಲಾಗಿ ಇನ್ನೊಂದು ಯಾವುದೋ ಒಂದು ಸ್ನೇಹಕ್ಕೆ ಹೆಣ್ಣು ಕಾತರಿಸ್ತಾಳೆ ಅಂತ ಅನ್ನೋ ಒಂದು ತುಂಬಾ ಅದು ಕಾಂಪ್ಲಿಕೇಟೆಡ್ ವಿಚಾರ, ಅದನ್ನ ಕೂಡ ಹೇಳಿರೋರು ತ್ರಿವೇಣಿಯವರು ಅಂತ ಅನ್ನೋದನ್ನ ನಾವು ಗಮನಿಸಿದಾಗ, ಇವತ್ತು ನಿಂತ್ಕೊಂಡು ನಾವು ಗಮನಿಸಿದಾಗ ಎಷ್ಟು ಧೈರ್ಯ ಇತ್ತು ಅವರಿಗೆ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಈಗ ಆರಿಸ್ಕೊಂಡಿರೋದು ಸೋತು ಗೆದ್ದವಳುಗಿಂತ ಮುಂಚೆನೇನೆ ಅವರು ಅವಳ ಮಗಳು, ಆಮೇಲೆ ಇನ್ನೊಂದು ತಾವರೆಯ ಕೊಡ, ಆ ಎರಡೂ ಕಾದಂಬರಿಗಳಲ್ಲೂ
ಅಷ್ಟೇನೆ. ಸೊ ಈ ಒಂದು ಅಂದ್ರೆ ವಿವಾಹೇತರ ಸಂಬಂಧವನ್ನ ಬಹಳ ಸೂಕ್ಷ್ಮವಾಗಿ ಅಲ್ಲಿ ಪ್ರಸ್ತಾಪಿಸ್ತಾರೆ. ಅವಳ ಮಗಳು ಅನ್ನೋದು ಅಷ್ಟೇನೆ, ಆಕೆ ತಾಯಿ ಬದುಕಿರ್ತಾಳೆ, ಅವಳಿಗೆ ಅವ್ರ ಅಮ್ಮ ತೀರ್ ಹೋದಾಗ ಗೊತ್ತಾಗುತ್ತೆ, ಇಲ್ಲ ನಮ್ಮಮ್ಮ ಬದುಕಿದ್ಲು, ಅವಳಿಗೆ ಬೇರೆ ಸಂಬಂಧ ಇತ್ತು, ಹಾಗಾಗಿ ನಮ್ಮ ತಂದೆ ಅವಳ ಜೊತೆ ಸಂಬಂಧ ಕಟ್ಕೊಂಡಿದ್ದ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಕಾರಣಗಳು ಅವರಮ್ಮ ಹೇಳ್ಬಹುದಾಗಿದ್ದನ್ನ ಅಲ್ಲಿ ಕಾದಂಬರಿಯಲ್ಲಿ ನಮ್ಗೆ ಕಟ್ಕೊಡ್ತಾರೆ. ಆಮೇಲೆ ತಾವರೆ ಕೊಳದಲ್ಲೂ ಅಷ್ಟೇನೆ, ಅಲ್ಲಿ ಅತ್ತಿಗೆ ಮೈದ್ನ ಬರ್ತಾರೆ. ಸೊ ಅದ್ರ ಜೊತೆಗೆ ಅತ್ತಿಗೆ ತೀರ್ ಹೋಗ್ತಾಳೆ, ಆಗ ಈ ಮೈದನಿಗೆ ಅದೊಂದ್ ರೀತಿ ಅವನು ಖಿನ್ನತೆಗೆ ಜಾರ್ತಾನೆ. ಆಗ ನನ್ಗೆ ಅವರಿಬ್ಬರ ಸಂಬಂಧದ ಮೇಲೆ ಅಂದ್ರೆ ನಾನಿಲ್ಲಿ ಅಲ್ಲಿ ಯಾವುದೇ ರೀತಿಯಾದ ಸಂಬಂಧ ಅವರಿಗೆ ಇರೋದಿಲ್ಲ, ತುಂಬಾ ಒಂದು ಸ್ನೇಹಪರವಾದ ಸಂಬಂಧ ಇರತ್ತೆ. ಆದ್ರೆ ಅವನ ಖಿನ್ನತೆಗೆ ಯಾವ ಲೆವೆಲ್ಗೆ ಹೋಗ್ತಾನೆ ಅಂತ ಅಂದ್ರೆ, ಸೊ ಇವನ ಭಾವನೆ ಯಾವ ತರ ಇತ್ತು ಅವನ ಅತ್ತಿಗೆ ಮೇಲೆ ಅಂತ ಅನ್ನೋದು ಒಂದು ಡೌಟ್ ಬರುತ್ತೆ ಅಲ್ಲಿ. ಆಮೇಲೆ ಅಲ್ಲಿಂದ ಸುಧಾರಿಸ್ಕೊಳಕ್ಕೆ ಅಂತ ಅವನ ಸ್ನೇಹಿತನ ಮನೆಗೆ ಹೋದಾಗ ಅಲ್ಲಿ ಸ್ನೇಹಿತ ಅಂದ್ರೆ ಅವನ ಅಣ್ಣನ ಸ್ನೇಹಿತ, ಅವನ ಹೆಂಡತಿ ಜೊತೆ ಇವನಿಗೆ ಒಂದ್ ರೀತಿಯಾದ ಒಂದು ಪ್ರೇಮ ಸಂಬಂಧಕ್ಕೆ ಬೀಳ್ತಾನೆ. ಅವಳು ಕೂಡ ಅದಕ್ಕೆ ಪ್ರತಿಸ್ಪಂದಿಸ್ತಾಳೆ. ಅವಳು ಪ್ರತಿಸ್ಪಂದಿಸೋದಕ್ಕೆ ಅವಳದೇ ಆದ ಕಾರಣಗಳು ಅವಳಿಗಿತ್ತು. ಸೊ ಅದನ್ನ ಕೂಡ ತ್ರಿವೇಣಿ ಅವರು ಆಗಿನ ಕಾಲದಲ್ಲಿ 60s ಅಲ್ಲೇ ಬರ್ತಿದ್ರು ಅಂತ ಅನ್ನೋದನ್ನ ನೋಡಿದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಇನ್ನು ಈ ಸೋತು ಗೆದ್ದವಳು ಏನಿದೆ, ಈ ಕಾದಂಬರಿ ಕೂಡ ಅಂತಹದೇ ಒಂದಷ್ಟು ಸಂಕೀರ್ಣವಾದ ವಿಚಾರವನ್ನ ಆಗ್ಲೇನೆ ಹೇಳಿರುವಂತಹ ಒಂದು ವಿಭಿನ್ನವಾದ ಕಾದಂಬರಿ ಅಂತ ಅನ್ನೋದು ನಮ್ಗೆಲ್ಲ ಗೊತ್ತಿದೆ. ಸೊ ಈ ಕಾದಂಬರಿನೂ ಕೂಡ ಏನು ರಂಜನೀಯವಾಗೇನೆ ಬರ್ತಿದ್ದಾರೆ. ಸೊ ಈ ಕಾದಂಬರಿ ಓದಿದ್ರು ಕೂಡ ಇವಾಗ ಲೋಲಾಕ್ಷಿ ಮೇಡಮ್ ಹೇಳಿದ ಹಾಗೆ ಹೆಣ್ಣಿನ ವರ್ಣನೆ ಬರುತ್ತೆ, ಅವಳ ಸೀರೆ ವರ್ಣನೆ ಬರುತ್ತೆ, ಅವಳ ತಲೆಗೂದಲು ಹೆರಳಿನ ವರ್ಣನೆ ಬರುತ್ತೆ, ಮತ್ತೆ ಗಂಡ ಹೆಂಡತಿಯರ ಆ ಒಂದು ತುಂಟತನದ ವರ್ಣನೆ ಬರುತ್ತೆ, ಎಲ್ಲ ಬರುತ್ತೆ. ಅದೆಲ್ಲದ್ರ ಜೊತೆಗೇನೆ ಬಹಳಷ್ಟು ಒಂದು ಗಹನವಾದ ಒಂದು ಸಮಸ್ಯೆಯನ್ನ ತಂದು ಅದಕ್ಕೆ ಪರಿಹಾರವನ್ನ ಕೂಡ ತ್ರಿವೇಣಿಯವರು ಸೂಚಿಸ್ತಾರೆ. ಸೊ ಇದರಲ್ಲೂ ಕೂಡ ಏನೋ ಸುಂದರ ವರ್ಣನೆ, ನನ್ಗೆ ಇದರಲ್ಲಿ ಫಸ್ಟ್ಗೆ ಓದ್ತಾನೆ ಬರೋದು, ನೀಲಿ ಧರ್ಮಾವರಂ ಸೀರೆ ಉಟ್ಟು ಹಾಲಿನ ಬಣ್ಣದ ಸಿಲ್ಕಿನ ರವಿಕೆ ತೊಟ್ಟು ಸಡಿಲವಾಗಿ ಹೆಡೆದ ಜಡೆ, ಹಾಡಾಡುತ್ತಿದ್ದ ಮುಂಗುರುಳುಗಳು, ದುಂಬಿಯಂತಹ ವಿಶಾಲ ಕಪ್ಪು ಕಣ್ಣುಗಳು, ದುಂಡು ತೋಳುಗಳು, ಹಾಲಿಗೆ ಕೇಸರಿ ಬೆರೆಸಿದಂತಹ ಬಣ್ಣ ಅಂತ ಅಂದ್ಬಿಟ್ಟು ಅವರು ನಾಯಕಿನ ವರ್ಣನೆ ಮಾಡ್ತಾರೆ. ಅದನ್ನ ಓದ್ತಾ ಇದ್ರೆ ಎಷ್ಟು ಆಹ್ಲಾದಕರ ಅನ್ಸುತ್ತೆ ಅಂತಂದ್ರೆ, ಅದೇ ಈಗ ಇವರು ಬರ್ದಿದ್ದು ಯಾವ ಕಾಲದಲ್ಲಿ ಅಂತಂದ್ರೆ ಹೆಂಗಸರು ಅವಾಗಿನ್ನ ಬರೀ ಓದು ಬರಹ ಬರ್ತಾ ಇತ್ತು ಅವರಿಗೆ. ಆದ್ರೆ ಹೊರಗಿನ ಪ್ರಪಂಚಕ್ಕೆ ಅವ್ರಿಗಿನ್ನ ಪ್ರವೇಶ ಇರ್ಲಿಲ್ಲ. ತುಂಬಾ ಕಡಿಮೆ ಜನ ಮನೆಯಿಂದ ಆಚೆ ಕಾಲಿಟ್ಟು ಕೆಲಸ ಮತ್ತೊಂದು ಅಂತ ಮಾಡ್ತಾ ಇದ್ರು. ಆ ಕಾಲದಲ್ಲಿ ಸಾಮಾನ್ಯ ಹೆಂಗಸರು ಅಡ್ಗೆ ಮನೆಯಲ್ಲಿ ಒಲೆ ಮುಂದೆ ತುಂಬಾ ದಿನಕ್ಕೆ ಒಂದು ಸೀರೆ ಸ್ನಾನ ಮಾಡಿ ಬದಲಾಯಿಸಿದ್ರೆ ಹೆಚ್ಚು ಅಷ್ಟೇನೆ. ತಲೆ ಕೂದಲು ಬಾಚ್ಕೊಳಕ್ಕೆ ಕೂಡ ಅವ್ರಿಗೆ ಸಮಯ ಇಲ್ಲದೆ ಇರುವಂತಹ ಕಾಲಘಟ್ಟ ಇತ್ತು. ಆ ಕಾಲದಲ್ಲಿ ಈ ವರ್ಣನೆಗಳನ್ನ ಕೇಳಿದ್ರೇನೆ ಬಹುಶಃ ಆ ಓದ್ತಾ ಇದ್ದಂತಹ ಹೆಂಗಸರ ಮನಸ್ಸಿಗೆ ಏನೋ ಒಂದ್ ರೀತಿ ಖುಷಿ ಆಗ್ತಾ ಇತ್ತು. ಸೊ ನಾನು ಹೀಗಿರ್ಬೇಕು ಅಂತ ಅಂದ್ಬಿಟ್ಟು ಅಥವಾ ಇನ್ನೊಂದು ಪ್ಯಾರಲಲ್ ವರ್ಲ್ಡ್ ಅಂತ ಅಂದ್ಬಿಟ್ಟು ಕ್ರಿಯೇಟ್ ಮಾಡ್ಕೊಂಡು ಅವ್ರು ಅಲ್ಲಿ ಖುಷಿಯಾಗಿ ಇರ್ತಾ ಇದ್ರು. ಸೊ ಆ ಒಂದು ಕಾಲಘಟ್ಟದಲ್ಲಿ ಬರ್ತಿದ್ರು ತ್ರಿವೇಣಿ ಈ ಕಾದಂಬರಿನಲ್ಲಿ ಎಂಥ ಒಂದು ಕಾಂಪ್ಲಿಕೇಶನ್ ತಂದಿರ್ತಾರೆ ಅಂತ ಅನ್ನೋದೇನೆ ನಿಜವಾಗ್ಲೂ ಒಂದು ಆಶ್ಚರ್ಯಕರ ಅನ್ಸುತ್ತೆ. ಇನ್ನು ಈ ಕಾದಂಬರಿ ಕಥೆನ ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಆದ್ರೂ ಕೂಡ ಒಂದು ಸಂಕ್ಷಿಪ್ತವಾಗಿ ಹೇಳ್ಬೇಕು ಅಂತ ಅಂದ್ರೆ, ಇಲ್ಲಿ ಕಾದಂಬರಿ ನಾಯಕಿ ಭಾರತಿ ಅಂತ ಅಂದ್ಬಿಟ್ಟು, ಸೊ ತಂದೆ ಯೂನಿವರ್ಸಿಟಿನಲ್ಲೇನೆ ಗುಮಾಸ್ತರಾಗಿರ್ತಾರೆ, ಸರೋಜಮ್ಮ ಮತ್ತೆ ಸೀತಾರಾಮಯ್ಯ ಅಂತ ಅವರ ಮಗಳು, ಹಿರಿಯ ಮಗಳು. ಸೊ ಅವಳು ತುಂಬಾ ಸುಂದರಿ, ಈಗ ನಾನು ಹೇಳಿದ್ದೆ ಏನ್ ವರ್ಣನೆ ಅದೇ ರೀತಿಯಾದ ಸುಂದರಿ ಅವಳು. ಸೊ ಅವಳಿಗೆ ಮದ್ವೆ ಪ್ರಸ್ತಾಪ ಬರುತ್ತೆ. ಆಕ್ಚುಲಿ ಅವ್ರ ಅಣ್ಣನ ಮಗನಿಗೆ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ಇವರಿಗೇನೋ ಇಷ್ಟ ಇರುತ್ತೆ, ನಮ್ ಲೆವೆಲ್ ಸರಿ ಇರ್ತಾರೆ ಅಂತ. ಆದ್ರೆ ಇಷ್ಟು ಸುಂದರಿಯಾದ ಹುಡುಗಿ ಆಗಿರೋದ್ರಿಂದ ಅವ್ರ ಅಣ್ಣನೇ ಸಂಬಂಧ ತಗೊಂಡ್ ಬರ್ತಾರೆ. ನೋಡು, ನನ್ ಮಗನ್ಗಾದ್ರೆ ಇನ್ನ ತಮ್ಮ ತಂಗಿಯರಿದ್ದಾರೆ, ಅವರ ಜವಾಬ್ದಾರಿ ಎಲ್ಲ ಅವನ ಮೇಲಿದೆ, ನೀನ್ ಇಂಥ ಕಡೆ ಮಾಡ್ಕೊಡು ಅಂತ ಅಂದ್ಬಿಟ್ಟು ಸಂಬಂಧ ತಗೊಂಡ್ ಬರ್ತಾರೆ. ಆ ಹುಡುಗ ಆನಂದ ಅಂತ ಅಂದ್ಬಿಟ್ಟು ವೇದಮ್ಮ ಮತ್ತೆ ರಂಗಣ್ಣ ಅನ್ನೋ ದಂಪತಿಗಳ ಮಗ. ಅವನು ಒಂದು 15 ದಿನ ಒಂದ್ ತಿಂಗಳಲ್ಲೇನೆ ಇಂಗ್ಲೆಂಡಿಗೆ ಹೋಗೋನಿರ್ತಾರೆ, ಕಂಪ್ನಿನೇ ಕಳಿಸ್ತಾ ಇರುತ್ತೆ. ಅಷ್ಟರಲ್ಲಿ ಮದ್ವೆ ಮಾಡ್ಬಿಡ್ಬೇಕು, ಆಗ ನಮ್ಮ ಮಗ ದಾರಿ ತಪ್ಪಲ್ಲ, ಇಂಗ್ಲೆಂಡಿಗೆ ಹೋಗ್ಬಿಟ್ಟು ಬಿಳಿ ತೊಗಲಿನ ಹುಡುಗಿನ ಕಟ್ಕೊಂಡ್ ಬರಲ್ಲ ಅನ್ನೋದು ಅಪ್ಪ ಅಮ್ಮನ ನಂಬಿಕೆ. ಅದಕ್ಕೋಸ್ಕರ ಅವರು ಬಡವಳಾದ್ರೂ ಸರಿ ಸುಂದರಿಯಾದ ಹುಡುಗಿ ಬೇಕು ಅಂತ ಅಂದ್ಬಿಟ್ಟು ಹುಡುಕ್ತಾ ಇರ್ತಾರೆ. ಸೊ ಇವಳನ್ನ ನೋಡಿದಾಗ ಓಕೆ, ನಮ್ಮ ಮಗನನ್ನ ಕಟ್ಟಾಕೋಕೆ ಇವಳೇ ಸರಿ ಅಂತ ಅಂದ್ಬಿಟ್ಟು ಅಲ್ಲಿ ಮದ್ವೆ ಮಾಡ್ಕೊಳ್ತಾರೆ. ಬಹುಶಃ ನಾವು ಸ್ತ್ರೀ ಪರವಾಗಿ ಫೆಮಿನಿಸಂ ಅಂತ ನೋಡಿದ್ರೆ, ಇಲ್ಲೂ ಕೂಡ ಅವಳ ಸೌಂದರ್ಯನ ಇವರು ಅಸ್ತ್ರ ಮಾಡ್ಕೊಳಕ್ಕೆ ನೋಡಿದ್ರು ಅಂತ ನೋಡ್ಬೋದು, ಅದು ಬೇರೆ. ಆದ್ರೆ ಆಗಿನ ಕಾಲದ ಮನಸ್ಥಿತಿ ಇದು ಅಂತ ಅನ್ಕೊಂಡು ಅದನ್ನ ಅಲ್ಲಿಗೆ ಬಿಡ್ಬೋದು ನಾವು. ಮದ್ವೆ ಮಾಡ್ತಾರೆ, ಚೆನ್ನಾಗಿರ್ತಾರೆ. ಅಲ್ಲಿಂದ 1 ತಿಂಗಳಿಗಷ್ಟೇನೆ ಇವನು ಇಂಗ್ಲೆಂಡಿಗೆ ಹೋಗ್ಬೇಕಾಗಿ ಬರುತ್ತೆ. ಆ 1 ತಿಂಗಳು ಮಾತ್ರ ಇವರ ಒಂದು ಸಾಂಸಾರಿಕ ಜೀವನ ನಡೆದಿರತ್ತೆ. ಇಲ್ಲಿ ಅದನ್ನ ತುಂಬಾ ಚೆನ್ನಾಗಿ ಹೇಳ್ತಾರೆ ಅವರು, ತ್ರಿವೇಣಿ ಅವರು. ಇನ್ನ ಅವಳು ಆ ಒಂದು ಸಾಂಸಾರಿಕ ಜೀವನದ ಸವಿಯನ್ನ ಅನುಭವಿಸ್ತಾ ಇರೋವಾಗ್ಲೇನೆ
ದೇವರು ಅವಳ ಗಂಡನನ್ನ ಅವಳಿಂದ ದೂರದ ಇಂಗ್ಲೆಂಡ್ಗೆ ಕಳಿಸ್ಬಿಟ್ಟ. ಅವಳಿನ್ನು ಅತೃಪ್ತಳಾಗಿದ್ಲು ಅಂತ ಅನ್ಬಿಟ್ಟು ಹೇಳ್ತಾರೆ. ಅದಾದ್ಮೇಲೆ ಅವ್ನು ಹೋಗಿ ಇವಳು 1 ವರ್ಷ ಆಲ್ಮೋಸ್ಟ್ ಡಿಪ್ರೆಷನ್ಗೆ ಹೊರಟೋಗ್ತಾಳೆ. ಹೊರಟೋಗಿ ಒಂದು ಅಲಂಕಾರ ಮಾಡೋದನ್ನ ಮರ್ತು ಬಿಡ್ತಾಳೆ. ಆ ರೀತಿಯಾಗಿ ಇರ್ತಾಳೆ. ಅದೇ ಸಮಯದಲ್ಲಿ ಅವರ ಅತ್ತೆ ತಮ್ಮ, ಸೊ ಅವಳ ಗಂಡನಿಗೂ ಅವ್ರ ಅತ್ತೆ ತಮ್ಮನಿಗೂ ಒಂದು 5-6 ವರ್ಷ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಆಗಿನ ಕಾಲದಲ್ಲಿ ಹಾಗೆ ಅಲ್ವಾ. ಸೊ ಬರ್ತಾನೆ, ಅವನು ಕೂಡ ಬಹಳ ಕಟ್ಟುಮಸ್ತಾದ ಆಳು, ತುಂಬಾ ಚೆನ್ನಾಗಿ ಇದ್ದಂತಹ ಒಬ್ಬ ಅಂದ್ರೆ ಸುಂದರಾಂಗ ಪುರುಷ ಅವನು. ಸೊ ಇವಳು 1 ವರ್ಷ ಏನು ಗಂಡನಿಂದ ದೂರ ಇರ್ತಾಳೆ, ಏನು ಅತೃಪ್ತಿ ಅವಳಲ್ಲಿ ಇರುತ್ತೆ, ಅದು ಅವಳನ್ನ ಅವನ ಕಡೆಗೆ ಅಟ್ರಾಕ್ಟ್ ಆಗೋ ಹಾಗೆ ಮಾಡತ್ತೆ. ಅವಳಿಗೆ ಮನಸಾರೆ ಅವಳ ಗಂಡನ್ನ ಪೂಜಿಸ್ತಾ ಇರ್ತಾಳೆ. ಆದ್ರೂ ಕೂಡ ಆ ಒಂದು ದೈಹಿಕ ಕಾಮನೆಗೆ ಬಲಿ ಬಿದ್ದು ಅವರಿಬ್ಬರ ಮಧ್ಯೆ ಸಂಬಂಧ ಏರ್ಪಡುತ್ತೆ. ಬಟ್ ದುರದೃಷ್ಟವಶಾತ್ ಅವ್ರ ಅತ್ತೆಗೂ ಸಂಬಂಧ ಗೊತ್ತಾಗೋಗ್ಬಿಡುತ್ತೆ. ಗೊತ್ತಾಗೋಗಾದ್ಮೇಲೆ ಅವ್ರ ಮನೇಲಿ ಅವ್ರ ಅತ್ತೆ ತುಂಬಾ ಚೆನ್ನಾಗಿ ನೋಡ್ಕೊತಿರ್ತಾಳೆ, ಮಗಳ ಥರನೇ ನೋಡ್ಕೊಳ್ತಿರ್ತಾಳೆ. ಈ ಸಂಬಂಧದ ವಿಷಯ ಗೊತ್ತಾಗಿದ ತಕ್ಷಣ ತುಂಬಾ ಸಹಜವಾಗಿನೇ ಅವಳು ಏನು ಅಡಿಗೆ ಮನೆಗೆ ಸೇರಿಸ್ತಾ ಇರಲ್ಲ, ದೇವ್ರ ಮನೆಗೆ ಸೇರಿಸ್ತಾ ಇರೋದಿಲ್ಲ, ಸುಮ್ನೆ ಹೊತ್ತಿಗೆ ಊಟ ಅಷ್ಟ ಅನ್ನೋಷ್ಟ ಆಗ್ತಾರೆ. ಇವಳು ಕೂಡ ಪಶ್ಚಾತ್ತಾಪದ ಉಡಿಯಲ್ಲಿ ಬೆಂದು ಬಿಡ್ತಾಳೆ. ಬೆಂದ್ಬಿಟ್ಟು ಆಲ್ಮೋಸ್ಟ್ ಮೂಳೆ ಚಕ್ರ ಆದಂಗೆ ಆಗೋಗ್ಬಿಡ್ತಾಳೆ. 1 ವರ್ಷ ಇರುತ್ತೆ ಇನ್ನ ಗಂಡ ಬರೋದಕ್ಕೆ. ಸೊ ಅದೇ ಸಮಯದಲ್ಲಿ ಅವ್ರ ಅಪ್ಪ ಅಮ್ಮಗೂ ತಿಳಿಸ್ತಾರೆ, ಬಂದ್ ನಿಮ್ಮ ಮಗಳನ್ನ ಕರ್ಕೊಂಡು ಹೋಗಿ ಅಂತ. ಅವ್ರಪ್ಪ ಬರ್ತಾರೆ. ಬಂದ್ಬಿಟ್ಟು ಅವ್ರಮ್ಮ ಹೇಳ್ ಕಳ್ಸಿರ್ತಾಳೆ, ಅವಳು ತಪ್ಪು ಮಾಡಿರೋದೇ ನಿಜ ಆದ್ರೆ ನೀವು ಅವಳನ್ನ ಮನೆಗೆ ಕರ್ಕೊಂಡ್ ಬರ್ಬೇಡಿ, ಅವಳಲ್ಲೇ ಇರ್ಲಿ, ಯಾಕಂದ್ರೆ ಇನ್ನ ಮದ್ವೆ ಆಗೋ ತಂಗಿಯಾಗಿದ್ದಾರೆ ಅವಳಿಗೆ ಅಂತ ಹೇಳ್ತಾರೆ. ಅವ್ರಪ್ಪನೂ ಬಿಟ್ಟು ಹೋಗ್ತಾರೆ. ಇವಳ ಮಹಡಿ ರೂಮ್ ಬಿಟ್ಟು ಇಳಿತಾ ಇರೋದಿಲ್ಲ, ಆ ರೀತಿ ಆಗೋಗುತ್ತೆ. 1 ವರ್ಷ ಆದ್ಮೇಲೆ ಗಂಡ ಬರ್ತಾನೆ. ಸೊ ಇವಳಿಗೆ ಗಂಡ ಬರ್ತಾ ಇರೋದಕ್ಕೆ ಸುಖ ಅಂದ್ರೆ ಖುಷಿ ಪಡ್ಬೇಕು, ಅಥವಾ ಇವಳು ಅನ್ಕೊಂಡಿರ್ತಾಳೆ. ಸೊ ಅವನಿಗೆ ಈ ವಿಷಯ ಎಲ್ಲ ನಾನೇ ಹೇಳ್ಬಿಟ್ಟು ಅವನ ಕ್ಷಮೆ ಸಿಕ್ಕಿದ್ರೆ ಕ್ಷಮೆ ತಗೊಂಡು ಮನೆಯಿಂದ ಹೊಟ್ಟೋಗ್ತೀನಿ ಅಂತ ಅನ್ಕೊಂಡಿರ್ತಾಳೆ. ಸೊ ಅವ್ನ ಮನೆಗೆ ಬಂದಿದ ತಕ್ಷಣ ಅಪ್ಪ ಅಮ್ಮನೆ ಎಲ್ಲ ವಿಷಯ ತಿಳಿಸಿದಾಗ ಅವನಿಗೂ ಅದು ಶಾಕಿಂಗ್ ಏನು ನನ್ನ ಭಾರತಿ ನನ್ಗೆ ಹೀಗೆ ಮಾಡ್ಬಿಟ್ಲ ಅಂತ ಅಂದ್ಬಿಟ್ಟು. ಆಮೇಲೆ ನಿಧಾನಕ್ಕೆ ಊಟ ಎಲ್ಲ ಆಗತ್ತೆ. ಊಟ ಆದ್ಮೇಲೆ ಅವರು ತಾಯಿ ತನ್ನ ಒಂದು ರೂಮಲ್ಲೇನೆ ಅವ್ನಿಗೆ ಹಾಸಿಗೆ ಹಾಸ್ಬಿಟ್ಟು ನೀನು ವಿಶ್ರಮಿಸು ಅಂತ ಹೇಳ್ತಾರೆ. ಅವಾಗ ಅವನಿಗೆ ಅರ್ಥ ಆಗತ್ತೆ, ನಮ್ಮಮ್ಮ ಏನ್ ಸೂಚಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಸೊ ಮಲ್ಕೊಳ್ತಾನೆ. ಮಲ್ಕೊಂಡು ರೆಸ್ಟ್ ತಗೊಂಡು ನಿಧಾನಕ್ಕೆ ಅವನ ಇಂಗ್ಲೆಂಡಿನ ಅಮೆರಿಕದ ದಿನಗಳಿಗೆ ಹೋದಾಗ ಅವನಿಗೆ ನೆನಪಾಗತ್ತೆ, ನಾನು ಕೂಡ ಇವಳದೇ ಕಾರಣಗಳಿಗೋಸ್ಕರ ಆಮೇಲೆ ಇಂಗ್ಲೆಂಡಿನಲ್ಲಿ ಸೊ ಮೇರಿ ಅನ್ನೋ ಒಂದು ಹುಡುಗಿ ಜೊತೆ ಸಂಬಂಧನ ಬೆಳೆಸಿದ್ದೆ. ನಾನು ಇವಳನ್ನ ಭಾರತಿನ ದೇವತೆ ಥರನೇ ಪೂಜಿಸ್ತೀನಿ. ನನ್ನ ಲೈಫ್ ಅಲ್ಲಿ ಹೆಂಡತಿ ಅಂದ್ರೆ ಅವಳೊಬ್ಳೇನೆ, ಜೀವನ ಸಂಗಾತಿ ಅಂದ್ರೆ ಅವಳೊಬ್ಳೇನೆ ಅನ್ಕೊಂಡಿದ್ರು ಸಹ ನನಗೆ ನನ್ನ ದೈಹಿಕ ಕಾಮನೆಗಳಿಗೋಸ್ಕರ ಅವಳು ಬೇಕಾಯ್ತು. ಬಟ್ ಈಗಲೂ ನಾನು ಭಾರತಿನ ಪ್ರೀತಿಸ್ತೀನಿ. ನಾನು ಯಾಕೆ ನನ್ನ ಸ್ಥಾನದಲ್ಲೇ ಇಟ್ಬಿಟ್ಟು ನಾನು ಭಾರತಿನ ನೋಡ್ಬಾರ್ದು ಅಂತ ಅನ್ಕೊಂಡು ಸೊ ಅವನು ಗಟ್ಟಿ ನಿರ್ಧಾರ ಮಾಡ್ಬಿಟ್ಟು ಮೇಲೆ ಮಹಡಿಗೆ ಅವಳು ಎಲ್ಲೋ ಒಂದು ಮೂಲೆಯಲ್ಲಿ ಕೂತಿರ್ತಾಳೆ ರೂಮಲ್ಲಿ ಹೋಗ್ಬಿಟ್ಟು ಅವಳ ಮುಂದೆ ಇವನ್ ಕನ್ಫೆಸ್ ಮಾಡ್ಕೊಳ್ತಾಳೆ, ನೀನ್ ಇಷ್ಟೊಂದು ನಾಚಿಕೆ ಪಡೋ ಅಗತ್ಯ ಇಲ್ಲ, ಅವಮಾನ ಪಡುವಂತಹ ಅಗತ್ಯ ಇಲ್ಲ. ನಾನು ನಿನ್ ರೀತಿಯಾಗೇನೆ ಒಂದು ಮಟ್ಟದಲ್ಲಿ ಜಾರಿದ್ದೀನಿ. ನಾನು ಕೂಡ ಬೇರೆ ಒಂದು ಹೆಣ್ಣಿನ ಸಹವಾಸ ಮಾಡಿದ್ದೀನಿ. ಸೊ ನಾವಿಬ್ರು ತಪ್ಪಿತಸ್ಥರೇನೆ, ಇಬ್ರು ಒಬ್ರನ್ನೊಬ್ರನ್ನ ಕ್ಷಮಿಸ್ಕೊಂಡು ನಾವು ಮುಂದೆ ಜೀವನ ಮಾಡೋಣ ಅಂತ ಅಂದ್ಬಿಟ್ಟು ಕೆಳಗಿಂದ ಅವ್ರ ಅಮ್ಮ ಕೂಗ್ತಾ ಇರ್ತಾಳೆ, ನೀನ್ ಇದ್ ಮಾಡ್ಬಾರ್ದು, ನೀನ್ ಎಷ್ಟೇ ಆದ್ರೂ ಗಂಡಸು, ನಿನಗೆ ನಡೆಯುತ್ತೆ, ಅವಳಿಗಲ್ಲ ಅಂತ ಅವ್ರಮ್ಮ ಕೂಗ್ತಿರ್ತಾಳೆ. ಆದ್ರೂ ಕೂಡ ಅವ್ನು ಯಾವ್ದು ಕೇಳಿಸ್ಕೊಳ್ತಾ ಇರೋ ಹಾಗೆ ರೂಮ್ ಹೋಗಿ ಬಾಗಿಲು ಹಾಕೊಂಡು ಅವಳ ಎದುರಿಗೆ ಈ ಕನ್ಫೆಷನ್ ಮಾಡ್ಬಿಡ್ತಾನೆ. ಅವಳಲ್ಲಿಗೆ ಸೋರ್ತಾಳೆ, ಹೌದು ನನ್ನನ್ನ ಕ್ಷಮಿಸಿದ್ರಿ ಅಲ್ವಾ ಅಂತ ಅಂತಾಳೆ. ಅಲ್ಲಿಗೆ ಕಾದಂಬರಿ ಮುಗಿಯುತ್ತೆ. ಸೊ ಈ ಒಂದು ವಿಚಾರ ಏನಿದೆ ಇದು ಇವತ್ತಿನ ದಿನದಲ್ಲೂ ಬಹುಶಃ ನಮ್ಗೆ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಅಂತಾನೆ ಅನ್ಕೊಳ್ತೀವಿ. ಅಂದ್ರೆ ಈಗ ಇತ್ತೀಚೆಗೆ ಈ ಒಂದು 5 ವರ್ಷದಿಂದ ಜನ್ಸಿ ಅಂತ ಅಂದ್ಬಿಟ್ಟು ಏನ್ ಹೇಳ್ತಾ ಇದೀವಿ, ಅವ್ರುಗಳು ಈ ಒಂದು ರೂಲ್ಸ್ ಅನ್ನ ಈಗ ಫಾಲೋ ಮಾಡ್ತಾ ಇದ್ದಾರೆ. ಅಂದ್ರೆ ಮದ್ವೆ ಮುಂಚೆ ಏನಾಗಿದ್ರು, ಎಷ್ಟು ಜನ ಬಾಯ್ ಫ್ರೆಂಡ್ಸ್ ಇದ್ರು, ಗರ್ಲ್ ಫ್ರೆಂಡ್ಸ್ ಇದ್ರು ಪರವಾಗಿಲ್ಲ, ಮದ್ವೆ ಆದ್ಮೇಲೆ ವಿಲ್ ಬಿ ಲಾಯಲ್ ಟು ಈಚ್ ಅದರ್ ಅನ್ನೋ ರೂಲ್ಸ್ ಅನ್ನ ಇತ್ತೀಚೆಗೆ ಅಪ್ಲೈ ಮಾಡ್ಕೋತಾ ಇದ್ದಾರೆ. ಇವಾಗ ಹಂಗಿದೆ, ನಾವು ನೋಡ್ತಾ ಇದೀವಿ. ಈಗ ಬರ್ತಾ ಇರೋ ಫಿಲ್ಮ್ಸ್ ನ ನೋಡಿ, ಮತ್ತೆ ವೆಬ್ ಸೀರೀಸ್ ನ ನೋಡಿ, ಅಲ್ಲೆಲ್ಲ ಇದೇ ವಿಷಯಗಳೇ ವಿಜೃಂಭಿಸ್ತಾ ಇದೆ. ಏನೇನು ಅಲ್ಲ, ಇನ್ನೊಬ್ಬರ ಜೊತೆ ನಾವು ಇಫ್ ಯು ಆರ್ ಇನ್ ಅ ರಿಲೇಶನ್ಶಿಪ್ ಅನ್ನೋ ಮಟ್ಟಿಗೆ ಅದನ್ನ ಹಗುರವಾಗಿ ತಗೊಳ್ತಾ ಇದೀವಿ ಇವತ್ತಿನ ದಿನದಲ್ಲಿ. ಅದೇ ಇನ್ನೊಂದು ಕಡೆ ಅದ್ರ ಬಗ್ಗೆ ಸಾಕಷ್ಟು ಟ್ಯಾಬುಗಳು ಇದ್ದೇ ಇದೆ. ಅಂಥದ್ರಲ್ಲಿ 1960ರ ದಶಕದಲ್ಲಿ ತ್ರಿವೇಣಿ ಅವರು ಈ ವಿಚಾರನ ಟಚ್ ಮಾಡಿದ್ದಾರೆ ಅಂತ ಅಂದ್ರೆ ಅವ್ರಿಗೆ ಅದೆಷ್ಟು ಧೈರ್ಯ ಇತ್ತು ಅಂತ ಅನ್ನೋದು ನನಗೆ ಈಗ ಅದು ಅವಾಗ ಕಾದಂಬರಿ ಓದಿದಾಗ ಏನೋ ಡಿಫ್ರೆಂಟ್ ಎಂಡಿಂಗ್ ಅಂತ ಅನ್ಕೊಂಡು ಸುಮ್ಮನಾಗ್ಬಿಟ್ಟಿದ್ದೆ. ಆದ್ರೆ ಈಗ ನನ್ಗೂ ಕೂಡ 43 ವರ್ಷ. ಈಗ ಕೂಡ ನಾನು ಇದು ಕಾದಂಬರಿ ಓದಿ ಅಯ್ಯೋ ಈ ವಿಷಯನ ನಾನು ವೇದಿಕೆ ಮೇಲೆ ಮಾತಾಡ್ಬೇಕಾ ಅಂತ ಅಂದ್ಬಿಟ್ಟು ನನಗೆ ಒಂದ್ ಸ್ವಲ್ಪ ಹಿಚ್ಚರಿಕೆ ಆಗಿದ್ದು ಹೌದು. ಅಂಥದ್ರಲ್ಲಿ ಇವರು ತೀರ್ಕೊಂಡಾಗ್ಲೇ ಬರೀ 33-34 ವರ್ಷ ಅಷ್ಟೇ. ಆದ್ರೆ ಇಂಥ ಒಂದು ಸಂಕೀರ್ಣ ವಿಚಾರನ ಆ ಕಾಲದಲ್ಲಿ ಅವ್ರು ಹೇಳಿದ್ದಾರೆ ಅಂತಂದ್ರೆ ಆ
ಅದಕ್ಕೆ ಅವರಿಗೆ ಎಷ್ಟು ಧೈರ್ಯ ಇತ್ತು, ಆ ಕಾಲಕ್ಕೆ ಅವರು ಎಷ್ಟು ಮುಂದೆ ಮಚ್ ಅಹೆಡ್ ಆಫ್ ಅವರ್ ಟೈಮ್ ಅವರು ತ್ರಿವೇಣಿ ಅವರು ಇದ್ರು ಅಂತ ಅನ್ನೋದು ನನಗೆ ನಿಜವಾಗ್ಲೂ ಅದು ಮೇನ್ ನನಗೆ ಆಶ್ಚರ್ಯ ಹುಟ್ಟಿಸೋದು. ಸೊ ಈಗ ಕೂಡ ಏನು ಸಮಾಜ ಹಾಕೊಟ್ಟಿರುವಂತಹ ಒಂದು ಚೌಕಟ್ಟನ್ನೇ ಬೇರೆ, ಅವಾಗಂತೂ ಇದ್ದಿದ್ದು ಅದು ಬೇರೆ ರೀತಿಯಲ್ಲೇನೆ ಇತ್ತು. ಅಂಥ ಕಾಲದಲ್ಲಿ ಇವ್ರು ಈ ರೀತಿ ಬರ್ದಿದ್ದಾರೆ ಅಂತ ಅನ್ನೋದನ್ನೇ ನನಗೆ ಬಹಳ ಆಶ್ಚರ್ಯ ಆಗಿದ್ದು. ಒಂದೆರಡು ಲೈನ್ ನಾನು ಕಾದಂಬರಿಯಿಂದ ಓದ್ತೀನಿ. ಪರಪುರುಷನನ್ನು ಬಯಸುವುದು ತಪ್ಪು ಎಂದು ಸಂಪ್ರದಾಯಕ್ಕೆ ಕಟ್ಟುಬಿದ್ದ ಮನಸ್ಸು ವಿವೇಕ ನುಡಿಯಿತು. ಪ್ರಾಯ ಯೌವನದ ಮದದಿಂದ ಮೋಹಗೊಂಡಿದ್ದ ಮನಸ್ಸು ವಿರೋಧಿಸಿತು. ಇನ್ನೆಷ್ಟು ದಿನ ಸಹಿಸಲಿ, ನಾನು ಮಾನವಳಲ್ಲವೇ? ಬಿಸಿ ರಕ್ತದ ಏರು ಪ್ರಾಯದ ಯುವತಿಗೆ ಸಹಜವಾದ ರಾಗೋದ್ವೇಗಗಳು ನನಗೂ ಇಲ್ಲವೇ? ಈ ವಯಸ್ಸಿನಲ್ಲಿ ದಾಂಪತ್ಯ ಜೀವನದ ತೃಪ್ತಿ ಪಡೆಯದ ನಾನು ಈಗ ಸಹಚರನನ್ನು ಬಯಸಿದರೆ ತಪ್ಪೇನು? ಬಾಯಾರಿಕೆ, ಹಸಿವು, ನಿದ್ದೆಗಳಂತೆ ಕಾಮವೂ ಒಂದು ಹುಟ್ಟುಗುಣ. ಬಾಯಾರಿಕೆಯಾದಾಗ ನೀರು ಕುಡಿಯದಿರಲು ಸಾಧ್ಯವೇ? ಬಾಯಾರಿಕೆಯಾದಾಗ ನೀರು ಕುಡಿಯುವುದಾಗಲಿ, ಹಸಿವಾದಾಗ ಊಟ ಮಾಡುವುದಾಗಲಿ ತಪ್ಪಿಲ್ಲವಾದರೆ ಈ ದೈಹಿಕ ಆಕರ್ಷಣೆಗಳನ್ನೇಕೆ ಅದುಮಿಡಬೇಕು ಅಂತ ಅಂದ್ಬಿಟ್ಟು ಅವರು ನಾಯಕಿ ಬಾಯಲ್ಲಿ ಹೇಳಿಸ್ತಾರೆ. ಅದಾದ್ಮೇಲೆ ಅಫ್ಕೋರ್ಸ್ ಅಲ್ಲಿ ನೆಕ್ಸ್ಟ್ ಲೈನೇ ಬರೋದು, ಈ ದುಡುಕಿನ ಮಾತನ್ನು ವಿವೇಕ ಒಪ್ಪಲಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅವರು. ಅಂದ್ರೆ ಆ ಕಾಲದ ಒಂದು ಟ್ಯಾಬು ಬಹುಶಃ ಮುಂದಿನ ಸೆಂಟೆನ್ಸ್ ಹಾಗೆ ಹೇಳಿಸ್ತು ಅವರಿಗೆ. ಆದ್ರೆ ಅಷ್ಟೊಂದು ಒಂದು ಬೋಲ್ಡ್ ಆಗಿ ಕ್ರಾಂತಿಕಾರಿಯಾಗಿ ಅವ್ರು ಬರ್ದಿದ್ದಾರೆ, ಹೇಳಿಸಿದ್ದಾರೆ ಅವ್ರ ಹೀರೋಯಿನ್ ಕೈಲಿ ಅಂತ ಅನ್ನೋದು ಬಹುಶಃ ನಂಗೆ ಈಗಲೂ ಅರ್ಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಾದ್ಮೇಲೆ ಇಲ್ಲಿ ಅವರು ಸೈಕಾಲಜಿನ ಹೇಗೆ ಒಂದೊಂದು ಕ್ಯಾರೆಕ್ಟರ್ಗೂ ತರ್ತಾರೆ ಅಂತ ಅನ್ನೋದು ಇಲ್ಲಿ ಇದೊಂದು ಇನ್ಸಿಡೆಂಟ್ ಬರುತ್ತೆ. ಅವಳನ್ನ ಎಲ್ಲಾ ರೀತಿಯಲ್ಲೂ ಸೆಡ್ಯೂಸ್ ಮಾಡ್ತಾ ಇರ್ತಾನೆ ಅವಳ ಅಡ್ಗೆ ಮನೆಯಲ್ಲಿ. ಅವ್ರ ಅತ್ತೆ ಅಷ್ಟೊತ್ತಿಗೆ ಕಾಲ್ ಮುತ್ಕೊಂಡ್ ಬಿಡ್ತಾಳೆ, ಇವಳು ವಾಪಸ್ ಊರಿಗೆ ಹೋಗ್ಬೇಕು ಅಂತ ಅನ್ಕೊಂಡ್ಬಿಡ್ತಾಳೆ ತವ್ರ ಮನೆಗೆ, ಇವನಿಂದ ಬಚಾವಾಗ್ಬೇಕು ಅಂತ. ಬಟ್ ಅತ್ತೆಗೆ ಕಾಲ್ ಮುಟ್ಟಿದ್ರಿಂದ ಹೋಗಕ್ಕಾಗಲ್ಲ. ಇವಳು ಅಡ್ಗೆ ಮನೇಲಿ ಒಬ್ಳೇ ಇರ್ತಾಳೆ. ಅವನು ಬಂದು ಹಿಂಸೆ ಕೊಡ್ತಾ ಇರ್ತಾನೆ, ಒಂದಲ್ಲ ಒಂದ್ ರೀತಿಯಲ್ಲಿ ಅವಳನ್ನ ಕಾಡಿಸ್ತಾ ಇರ್ತಾನೆ. ಇಲ್ಲಿ ಅವಳು ಬರೀತಾರೆ ಅವರು, ಕಾಮೋದ್ವೇಗದಿಂದ ತೋಳ ಸೆರೆಯೊಳಗೆ ಬಂದಿರುವ ಕಾಮಿನಿಯ ಎದೆಯಲ್ಲಿ ಪ್ರೇಮ ಸಂಚಾರವಾದರೆ ನನ್ನ ಬಯಕೆ ನೆರವೇರುವುದಿಲ್ಲವೆಂದರಿತು ಅವನು ಭಾರತೀಯ ಮುಖ ಹಿಡಿದೆತ್ತಿ ಮುತ್ತಿಸಿದ. ಕೂಡಲೇ ಆನಂದ, ಪ್ರೇಮ, ತಂದೆ, ತಾಯಿ, ಸಮಾಜ, ಜಗತ್ತು ಪ್ರತಿಯೊಂದು ಅವಳ ಮನಸ್ಸಿನಿಂದ ದೂರವಾದವು. ಚಂದುವಿನ ತೋಳ ಬಿಗಿತದ ಹೊರತು ಮತ್ತಾವುದರ ಪರಿವೆಯು ಅವಳಿಗಿರಲಿಲ್ಲ. ಅದಾದ್ಮೇಲೆನೆ ಸೊ ಇಲ್ಲಿ ಏನ್ ಹೇಳ್ತಾನೆ ಅವನು ಅಂತಂದ್ರೆ, ಭಾರತಿಗೆ ತನ್ನ ಪತಿಯ ನೆನಪು ಬರುವ ಅವಕಾಶ ಕೊಡಬಾರದೆಂದು ಚಂದು ತಟ್ಟನೆ ತಿಳಿದು ಅವಳನ್ನು ಬಾಹುಗಳಲ್ಲಿ ಬಂಧಿಸಿದ ಅಂತ ಅಂದ್ಬಿಟ್ಟು. ಅಂದ್ರೆ ಅವಳ ಮನ್ಸಲ್ಲ ಡಿಲೆಮಾ ಇದ್ದೇ ಇದೆ, ಅದನ್ನ ಬರಬಾರ್ದು ಅಂತ ಅನ್ನೋದನ್ನ ಅವನೆಷ್ಟು ಚೆನ್ನಾಗಿ ಅವಳ ಲೆಕ್ಕಾಚಾರ ಹಾಕಿ ಅವಳನ್ನ ಬೀಳಿಸ್ಕೊಳ್ತಾನೆ ಅಂತ ಅನ್ನೋದು ಆ ಲೈನ್ಗಳಲ್ಲಿ ಗೊತ್ತಾಗತ್ತೆ. ಅದಾದ್ಮೇಲೆ ಅಂದ್ರೆ ಈ ಎಲ್ಲಾ ತಪ್ಪುಗಳನ್ನ ಮಾಡುವಾಗ ಒಂದು ಏನೋ ಒಂದ್ ರೀತಿಯಾದ ಅತಿರೇಕದ ಉದ್ರೇಕ ನಮ್ಮಲ್ಲೆಲ್ಲ ಇರುತ್ತೆ. ಬಟ್ ತಪ್ಪು ಮಾಡಿದ ಮರುಕ್ಷಣನೇ ನಮ್ಗೆ ಆ ಪಶ್ಚಾತ್ತಾಪ ಬಂದ್ಬಿಡುತ್ತೆ. ಅದನ್ನು ಕೂಡ ಅವನು ಚಂದು ಯೋಚನೆ ಮಾಡ್ತಾನೆ. ಅವನು ಭಾರತೀಯನು ನಿಜವಾಗಿ ಇಂತಹ ಮಗುವಿನಂತೆಯೇ ಇದ್ದ ಹುಡುಗಿಯನ್ನು ಕಾಡಿ ಬೇಡಿ ತನ್ನವಳನ್ನಾಗಿ ಮಾಡಿಕೊಂಡು ಅವಳ ಹಾಲಿನಂತಹ ಸಂಸಾರಕ್ಕೆ ಹುಳಿ ಹಿಂಡಿದುದಕ್ಕಾಗಿ ಕೊನೆಯ ಘಳಿಗೆಯಲ್ಲಿ ಅವನಿಗೆ ತನ್ನ ವಿಷಯಕ್ಕೆ ನಾಚಿಕೆಯಾಯಿತು. ಅವನು ಭಾರತಿಯನ್ನು ನಿಜವಾಗಿಯೂ ಪ್ರೀತಿಸಿದ್ದ. ಆದರೆ ಅವನ ಪ್ರೀತಿ ಅವನಲ್ಲೇ ಉಳಿದಿದ್ದರೆ ಚೆನ್ನಾಗಿರುತ್ತಿತ್ತು. ಭಾರತಿ ಮದುವೆಯಾದ ಹುಡುಗಿ ಎಂದು ಅವನು ತನ್ನ ಪ್ರೀತಿಗೆ ಕಡಿವಾಣ ಹಾಕಿದರೂ ಆ ಪ್ರೇಮದಲ್ಲಿದ್ದ ಕಾಮದ ಕಿಡಿ ಉಜ್ವಲವಾಗಿ ತನ್ನ ಪಾಲನ್ನು ಬೇಡಿತು. 18 ವರ್ಷದ ಹುಡುಗಿಗೆ ಮುಂದೆ ಜೀವನದಲ್ಲಿ ಬೆಳಕು ಕಾಣಿಸದಂತೆ ಅವಳಿಗೂ ಅವಳ ಗಂಡನಿಗೂ ನಡೆದ ಚಂದು ಅಡ್ಡಗೋಡೆಯಂತೆ ಬಂದಿದ್ದ. ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸದೆ ತನ್ನಲ್ಲೇ ಅಡಗಿಸಬಹುದಿತ್ತು, ಅದನ್ನು ಮೀರಬಾರದಿತ್ತು. ಸ್ವಾರ್ಥಿಯಾಗಿ ಹಸುಳೆಯಂತಹ ಹುಡುಗಿಯ ಬಾಳನ್ನು ಮಣ್ಣುಗೂಡಿಸಿದೆ ಎಂದು ಅವನು ಪರಿತಪಿಸಿದ ಅಂತ ಅಂದ್ಬಿಟ್ಟು ಬರೀತಾರೆ. ಸೊ ಎಲ್ಲಾ ಭಾವನೆಗಳನ್ನು ಅವರು ತುಂಬಾ ಸಶಕ್ತವಾಗಿ ತಮ್ಮ ಪಾತ್ರಗಳ ಮೂಲಕ ಹೇಳಿಸಿದ್ರೆ, ಸೋತುಗೆದ್ದವಳು ಓದಿದಾಗ ನನ್ನ ತಲೆಗೆ ಬಂತು. ಸೊ ಅವರ ಆ ಒಂದು ಕ್ರಾಂತಿಕಾರಿ ಮನೋಭಾವಕ್ಕೆ ಅಷ್ಟು ಸೂಕ್ಷ್ಮವಾಗಿ ಇಂತಹ ಸಂಕೀರ್ಣವಾದ ವಿಷಯವನ್ನ ನಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಿದ್ದಕ್ಕೆ ಅವರಿಗೆ ನಿಜವಾಗ್ಲೂ ನಾನು ಗಮನಗಳನ್ನ ಹೇಳ್ತಾ ನನ್ನ ಈ ಮಾತುಗಳನ್ನ ಮುಗಿಸ್ತೇನೆ. ಒಂದು ಸಂಕೀರ್ಣವಾದ ವಿಷಯವನ್ನ ತಗೊಂಡು ತುಂಬಾ ಚೆನ್ನಾಗಿ ಪ್ರಸ್ತುತಪಡಿಸಿದ್ದಾರೆ. ಅವರಿಗೆ ನಮ್ಮ ಲೇಖಕಿಯರ ಸಂಘದ ವತಿಯಿಂದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಈಗ ಶ್ರೀಮತಿ ಗಾಯತ್ರಿ ಸುರೇಶ್ ಅವರು ಆಕಾಶವಾಣಿಯಲ್ಲಿ ಬಿ ಗ್ರೇಡ್ ಕಲಾವಿದೆಯಾಗಿ 4 ಕಥಾ ಸಂಕಲನಗಳನ್ನು ಪ್ರಕಟಿಸಿ ವಾರ್ಷಿಕ ಕಥಾ ಸ್ಪರ್ಧೆಗಳಲ್ಲಿ ಸುಮಾರು 15ಕ್ಕೂ ಹೆಚ್ಚು ಬಹುಮಾನಗಳನ್ನು ಪಡೆದಿದ್ದಾರೆ. ಸೂರ್ಯ ಸಖಿ, ವಿದ್ಯಾನಿಧಿ ಯೋಜನೆ,
ಸಖಿ ಸ್ವಾವಲಂಬಿ ಯೋಜನೆಯಡಿ ಮಹಿಳೆಯರಿಗೆ ಉದ್ಯೋಗ ಕಲ್ಪಿಸುತ್ತಿದ್ದಾರೆ. ಜೊತೆಗೆ ಕಂಪ್ಯೂಟರ್ ಶಿಕ್ಷಣವನ್ನು ಕೂಡ ನೀಡುತ್ತಿದ್ದಾರೆ. ಸೂರ್ಯ ಸಖಿ ಸಾಹಿತ್ಯ ವೇದಿಕೆಯ ನಿರ್ಮಾತೃವಾಗಿ ಪ್ರತಿ ತಿಂಗಳು ಸಾಹಿತ್ಯ ಚಟುವಟಿಕೆಗಳನ್ನು ಮಹಿಳೆಯರಿಗಾಗಿ ಏರ್ಪಡಿಸಿ ಕೇವಲ ಮನೆಯನ್ನೇ ಪ್ರಪಂಚವೆಂದುಕೊಂಡವರನ್ನು ಹೊರ ಪ್ರಪಂಚಕ್ಕೆ ಪರಿಚಯಿಸುತ್ತಿದ್ದಾರೆ. ಅಖಿಲ ಭಾರತ ಸಾಹಿತ್ಯ ಪರಿಷತ್ತಿನ ಸಂಚಾಲಕಿಯೂ ಆಗಿರುವ ಗಾಯತ್ರಿಯವರು ಸದಾ ಕ್ರಿಯಾಶೀಲ. ಈಗ ಅವರು ತಮ್ಮ ಪ್ರಬಂಧವನ್ನು ಮಂಡಿಸುತ್ತಿದ್ದಾರೆ. ಸೋತು ಗೆದ್ದವಳು ಕಾದಂಬರಿಯಲ್ಲಿ ಕಾಲದ ಉಲ್ಲಂಘನೆ ಬಗ್ಗೆ ಅವರು ವಿಷಯವನ್ನ ಮಂಡಿಸ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ಈ ದಿನದ ವಿಷಯ ತ್ರಿವೇಣಿಯವರ ಸೋತು ಗೆದ್ದವಳು ಕಾದಂಬರಿಯಲ್ಲಿ ಕಾಲದ ಉಲ್ಲಂಘನೆಯ ಬಗ್ಗೆ ನನಗೆ ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಸೋತು ಗೆದ್ದವಳು ಇದು ದಿವಂಗತ ತ್ರಿವೇಣಿಯವರ ಸಾಮಾಜಿಕ ಕಾದಂಬರಿಯಾಗಿದ್ದು 20ನೇ ಶತಮಾನದ ಮಧ್ಯಭಾಗದಲ್ಲಿ ಅಂದ್ರೆ 1951ರಿಂದ 60ನೇ ಇಸ್ವಿಯ ಕಾಲಘಟ್ಟದಲ್ಲಿ ರಚನೆಯಾಗುತ್ತಾರೆ. ಹಿಂದೂ ಮನೆತನಗಳಲ್ಲಿ ನಡೆಯುವಂತಹ ಪ್ರತಿನಿತ್ಯದ ಘಟನಾವಳಿಗಳನ್ನ ಸೂಕ್ಷ್ಮವಾಗಿ ಅವರು ಬರೆದಿದ್ದಾರೆ. ಈ ಮಾನಸಿಕ ಕಾಲದ ಪ್ರಾಮುಖ್ಯತೆ ಕೂಡ ಮನಸ್ಸಿಗೆ ನಾಟುವ ಹಾಗಿದೆ. ನಾಯಕಿಯ ಒಳ ಜಗತ್ತಿನಲ್ಲಿ ಒಂದು ಕ್ಷಣ ಅನ್ನುವಂಥದ್ದು ಅನೇಕ ವರ್ಷಗಳ ಅನುಭವದಂತೆ ಓದುಗರು ಪಾತ್ರದ ಒಂದು ಮನಸ್ಸಿನೊಳಗೆ ಪ್ರವೇಶಿಸಿ ಅವಳ ಅನುಭವವನ್ನ ನೇರವಾಗಿ ನಾವೇ ಅನುಭವಿಸ್ತಾ ಇದ್ದೀವೇನೋ ಅನ್ನುವಂತಹ ಒಂದು ಕಲ್ಪನೆಯನ್ನ ಕಾದಂಬರಿ ಕಟ್ಕೊಳ್ತೇವೆ. 10 ಗಂಟೆಯ ಹೊತ್ತಿಗೆ ಸಂಪಿಗೆ ಮರದ ಬಳಿ ಬಂದು ಬಿಡು, ಇದು ಒಂದು ಕೋಟ್. ಅಲ್ಲಿ ಏನು ಚಂದು ಅನ್ನುವಂತಹ ಪಾತ್ರ ಅವಳಿಗೆ ಆಹ್ವಾನವನ್ನ ಕೊಡ್ತಾರೆ. ಆ ಒಂದು ಆಹ್ವಾನವನ್ನ ಸ್ವೀಕರಿಸಿದಂತಹ ಭಾರತೀಯ ಮನಸ್ಥಿತಿ ಆ ದಿನದಲ್ಲಿ ಆ ಇಳಿ ಹೊತ್ತು ಏನು 9 ಗಂಟೆಯಿಂದ 10 ಗಂಟೆ ಏನ್ ಸಮಯ ಇದೆಯಲ್ಲ, ಆ ಒಂದು ಸಮಯದಲ್ಲಿ ನಡೆಯುವಂತಹ ಅವಳ ಮಾನಸಿಕ ಹೊಯ್ದಾಟ ಏನಿದೆ ಅದನ್ನ ನಾವು ಕಾಲದೊಂದಿಗೆ ಯುದ್ಧದಂತೆ ಅವಳಿಗೆ ಭಾಸವಾಗ್ತಾ ಹೋಗುತ್ತೆ ಅಂತ ಅವರು. ಇಲ್ಲಿ ವಿಶೇಷವಾಗಿ ಭಾರತಿ ಆ ಒಂದು ಗಂಟೆಯ ಕಾಲವನ್ನ ಏನು ಉಲ್ಲಂಘನೆ ಮಾಡಿದಳೋ ಅದು ಇಡೀ ಕಥೆಯ ತಿರುವನ್ನೇ ಬದಲಾಯಿಸಿದೆ. ಅವಳೇನಾದ್ರೂ ಅವನ ಜೊತೆ ಹೊರಟೋಗ್ಬಿಟ್ಟಿದ್ರೆ ಆಗ ಆ ಕಥೆಯ ತಿರುವೇ ಬೇರೆ ಆಗ್ತಾ ಇತ್ತು. ಆದ್ರೆ ಅವಳು ಅದನ್ನ ಸ್ವೀಕಾರ ಮಾಡದೇನೆ ಇರೋದ್ರಿಂದ ಅದು ಓದುಗರನ್ನ ಆಕರ್ಷಿಸುತ್ತೆ. ಕಾಲದ ಉಲ್ಲಂಘನೆ ಅಂತ ಏನು ಹೇಳ್ತೀವಿ ಆ ಒಂದು ಪದವನ್ನ ನಾವು ಮತ್ತಷ್ಟು ವಿಸ್ತಾರವಾಗಿ ಹೇಳ್ಬೇಕು ಅಂದ್ರೆ ಸಂಯಮ ಸಡಿಲಿಕೆ ಅಥವಾ ಎಲ್ಲೆ ಮೀರುವಿಕೆ ಅಥವಾ ಸೀಮಾ ರೇಖೆ ದಾಟುವಿಕೆ ಅಂತ ಹೇಳಿ ನಾವು ವಿಶ್ಲೇಷಣೆ ಮಾಡಬಹುದು. ಒಂದು ಪಾತ್ರದ ಸಂಯಮ ಸಡಿಲಿಕೆಯಿಂದ 4 ಪಾತ್ರಗಳು ಅನುಭವಿಸುವಂತಹ ಯಾತನಾಕತೆಯನ್ನ ನಾವು ಇಲ್ಲಿ ಕಾಲದ ಉಲ್ಲಂಘನೆ ಅಂತ ಹೇಳ್ತೇವೆ. ಚಂದ್ರು ಎನ್ನುವ ಪಾತ್ರದ ಚಂಚಲತೆಯಿಂದಾಗಿ ಭಾರತಿ ಎನ್ನುವಂತಹ ಪಾತ್ರದ ಮನಸ್ಥಿತಿ ಭಾರವಾಗುತ್ತಾ ಹೋಗಿದೆ. ಆ ಪಾತ್ರದ ಅಂದ್ರೆ ಭಾರತೀಯ ಪಾತ್ರದ ಸಂಯಮ ಸಡಿಲಿಕೆ ಅಥವಾ ಸೀಮಾ ರೇಖೆ ದಾಟುವಿಕೆಯಿಂದಾಗಿ ವೇದಮ್ಮ ಮತ್ತೆ ರಂಗಣ್ಣ ದಂಪತಿಗಳ ಮಾನಸಿಕ ಸ್ಥಿತಿ ಅಯೋಮಯವಾಗಿದೆ. ಹಾಗೆಯೇ ಆನಂದನ ಸಂಯಮ ಸಡಿಲಿಕೆ ಇಲ್ಲಿ ಯಾವುದೇ ಒಂದು ಪಾತ್ರದ ಮೇಲೂ ಸಹ ಪರಿಣಾಮ ಬೀರದೇ ಇರೋ ತರ ಅವರು ಮಾಡಿದ್ದಾರೆ. ಬೆಟ್ಟಿ ಎನ್ನುವಂತಹ ಆ ಫಾರಿನ್ ಲೇಡಿಯೊಂದಿಗೆ ಅವರು ಆನಂದ ನಡೆಸಿದಂತಹ ಲೀಲೆ ಅವನೊಳಗಷ್ಟೇ ಕುಳಿತಿರುತ್ತೆ. ಒಂದ್ ವೇಳೆ ಇಲ್ಲಿ ಭಾರತೀಯ ಸಂಯಮ ಸಡಿಲಿಕೆಯ ಕತೆ ಈಚೆ ಬರ್ದೇ ಹೋಗಿದ್ರೆ ಆನಂದ ಆ ಬೆಟ್ಟಿಯೊಂದಿಗೆ ಏನು ನಡೆಸಿದ್ನೋ ಆ ಒಂದು ವಿಚಾರವನ್ನ ಅವನೆಂದು ಹೇಳ್ತಾ ಇರ್ಲಿಲ್ಲ ಅಂತ ಅನ್ಸ್ಬಿಡುತ್ತೆ. ಹಾಗೆ ಅವನಿಗೆ ಯಾವುದೇ ಒಂದು ಅಪರಾಧಿ ಪ್ರಜ್ಞೆ ಕೂಡ ತೋರದೇ ಇರೋ ರೀತಿಯಲ್ಲಿ ಆ ಕ್ಷಣದಲ್ಲಿ ಅನಿಸುವಂತಹ ಒಂದು ಭಾಸ ಆಗ್ತಾ ಹೋಗುತ್ತೆ. ಹೆಂಡತಿ ಮಾಡಿದ ಸಂಯಮ ಉಲ್ಲಂಘನೆಯಿಂದಾಗಿ ತಾನು ಮಾಡಿದಂತಹ ಪಾಪ ಪ್ರಜ್ಞೆಯ ಕಥೆಯನ್ನ ಅವನು ಪುನರಾವರ್ತಿಸಿಕೊಂಡು ಹೆಂಡತಿಯನ್ನ ಸ್ವೀಕರಿಸೋದೇ ಸರಿ ಅಂತ ಅಂದುಕೊಳ್ಳುವ ಆನಂದನ ಒಂದು ಏನ್ ಮನಸ್ಥಿತಿ ಇದೆ ಅದು ಕನ್ನಡಿಯೊಳಗೆ ಮುಖ ನೋಡ್ಕೊಂಡಂತಾಗಿದೆ ಅಂತ ಹೇಳ್ಬೋದು. ಈ ಒಂದು ಸಂದರ್ಭದಲ್ಲಿ ಸಮಯ ಹಾಗೂ ಸಂಯಮ ಎರಡೂ ತನ್ನ ಕೆಲಸವನ್ನ ಮಾಡಿದ ರೀತಿಯಲ್ಲಿ ಕಾದಂಬರಿಕಾರ್ತಿ ತೋರಿಸಿದ್ದಾರೆ. ಕ್ಷಣಿಕ ಸುಖದ ಆಸೆಯನ್ನ ನಿಸರ್ಗದ ಚಟುವಟಿಕೆಗೆ ಹೋಲಿಸಿರುವುದು ಸಹ ಒಂದು ಉಲ್ಲಂಘನೆ ಅಂತ ಹೇಳ್ಬೋದು. ಪರಸ್ತ್ರೀಯನ್ನ ದೇವತೆಯಂತೆ ತಾಯಿಯಂತೆ ಕಾಣುವಂತಹ ಕಾಲಘಟ್ಟದಲ್ಲಿ ಸ್ವತಃ ಸೋದರಳಿಯನ ಹೆಂಡತಿಯನ್ನೇ ಕಾಮಿಸಿ ತನ್ನ ಮುಷ್ಟಿಯೊಳಗೆ ಬಂಧಿಸಿಕೊಳ್ಳುವುದು ಒಂದು ರೀತಿಯ ಉಲ್ಲಂಘನೆಯಾದರೆ, ಇನ್ನು ಭಾರತೀಯಂತಹ ಸಂಪ್ರದಾಯ ಕಟ್ಟುಪಾಡಿನಲ್ಲಿ ಬೆಳೆದಂತಹ ಹೆಣ್ಣು ಮಗಳು ಕ್ಷಣಿಕ ಸುಖದ ಆಸೆಗಾಗಿ ಮೈ ಒಪ್ಪಿಸುವಂತಹ ಘಟನೆಯೇ ಇಲ್ಲಿ ನಾವು ಕಾಲದ ಉಲ್ಲಂಘನೆ ಅಂತ ಹೇಳೋದಕ್ಕೆ ಒಂದು ಮೆಟ್ಟಲಾಗಿದೆ ಅಂತ ಹೇಳ್ತಾರೆ.
ವೇದಮ್ಮ ಹಾಗೂ ರಂಗಣ್ಣನವರು ಭಾರತೀಯನ್ನ ಆನಂದನಿಗೆ ತಂದುಕೊಂಡಂತಹ ಉದ್ದೇಶವೇ ಈ ಕಾದಂಬರಿಯಲ್ಲಿ ಉಲ್ಲಂಘನೆ ಅಂತ. ಯಾಕೆಂದ್ರೆ ಬಡವಳಾದ್ರೂ ರೂಪಸಿಯೊಬ್ಬಳನ್ನ ಮಗನಿಗೆ ತಂದುಕೊಂಡ್ರೆ ಮಗ ಹಾದಿ ತಪ್ಪೋದಿಲ್ಲ ಅನ್ನೋದೇ ಒಂದು ಕೋಟ ಮೊದಲನೇ. ಆದ್ರೆ ಇಲ್ಲಿ ಆ ಒಂದು ಮನೋಭಾವದಿಂದ ಭಾರತೀಯನ ಆನಂದನಿಗೆ ತಂದುಕೊಂಡ್ರು. ಆದ್ರೆ ಆ ಕಡೆ ಆನಂದ ಕೂಡ ತನ್ನ ಸಂಯಮವನ್ನ ಬಿಟ್ಟ, ಇತ್ಲ ಕಡೆ ಇವಳು ಸಹ ತನ್ನ ಒಂದು ಎಲ್ಲೆಯನ್ನ ಆ ಕ್ಷಣಿಕ ಸುಖದ ಆಸೆಗಾಗಿ ಮೀರಿದ್ರು. ಇಲ್ಲಿ ಹಿರಿಯರು ಮಾಡಿದಂತಹ ಮದುವೆಯ ಉದ್ದೇಶ ಉಲ್ಲಂಘನೆ ಆಗ್ತಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು ಅಂತ ನಾನು ಭಾವಿಸ್ತೇನೆ. ಭಾರತೀಯ ಪ್ರೀತಿಯ ಹಂಬಲಿಕೆಗಾಗಿ ಅವಳೊಂದಿಗೆ ಕ್ಷಣಿಕ ಸುಖದ ಆಸೆಯನ್ನ ಈಡೇರಿಸಿಕೊಂಡಂತಹ ಚಂದು ಸಂಯಮ ಎನ್ನುವ ಕಾಲವನ್ನ ಉಲ್ಲಂಘಿಸಿದ್ದು ಕಣ್ಣು ಮುಂದೆಯೇ ಕಂಡ್ರು. ತಮ್ಮನನ್ನ ಕುರಿತು ಯಾವುದೇ ಪ್ರತಿಕ್ರಿಯೆಯನ್ನ ನೀಡದೇ ಇರುವುದು, ವೇದಮ್ಮ ಯಾವುದೇ ಒಂದು ಪ್ರತಿಕ್ರಿಯೆಯನ್ನ ನೀಡದೇ ಇರುವುದು ಕೂಡ ಇಲ್ಲಿ ಆಕ್ಷೇಪ ಅಂತ ಹೇಳ್ಬೋದು. ಮನೆಯ ಸೊಸೆಯ ನೀತಿಯನ್ನಷ್ಟೇ ಕುರಿತು ಮಾತನಾಡಿದ ಹಾಗೆ ಚಂದುವಿನ ಬಗ್ಗೆ ಬೈದಾಡುವ ಮಾತುಗಳನ್ನ ನಾವು ಎಲ್ಲಿಯೂ ಸಹ ಕಾಣ್ತಾ ಇಲ್ಲ. ರಂಗಣ್ಣನವರು ಸಹ ಚಂದುವನ್ನ ಎಲ್ಲೂ ಸಹ ಯಾವುದೇ ಒಂದು ಪ್ರತಿಕ್ರಿಯೆ ಅವನಿಗೆ ನೀಡದಿರುವುದು ಸಹ ಇಲ್ಲಿ ಕಂಡಿಲ್ಲ. ಬರೀ ಹೆಣ್ಣನ್ನಷ್ಟೇ ನಿಲ್ಲಿಸಿರೋದು ಆ ಒಂದು ಕಾಲದ ಪ್ರಭಾವವನ್ನ ಪ್ರತಿನಿಧಿಸುತ್ತೆ. ಹಾಗೆಯೇ ಚಂದುವಿನ ಪಾತ್ರ ಬರೀ ಅವನ ಒಳ ಮನಸ್ಸಿನಲ್ಲಷ್ಟೇ ತಾನು ಮಾಡಿದಂತಹ ತಪ್ಪನ್ನ ಹೇಳುತ್ತೆ ಹೊರತು ತನ್ನ ಅಕ್ಕ ಭಾವನೆಗಾಗ್ಲಿ, ಭಾರತಿಗಾಗ್ಲಿ, ಆನಂದಕ್ಕಾಗ್ಲಿ ಅವನಿಂದ ಕೊನೆ ಕ್ಷಣದ ವಿದಾಯದ ಯಾವುದೇ ಮಾತುಗಳು ಸಹ ಬರೋದೇ ಇಲ್ಲ. ತನ್ನ ಉದ್ದೇಶ ಈಡೇರಿತು ಅಂತ ಆತ ಅಂದ್ಕೊಂಡ ಅನ್ನೋ ರೀತಿಯಲ್ಲಿ ಇಲ್ಲಿ ತೋರಿಸಲಾಗಿದೆ. ಅವನ ಪಾತ್ರವನ್ನ ಮಾಯ ಮಾಡಿದೆ. ಒಟ್ಟಿನಲ್ಲಿ ಸೋತು ಗೆದ್ದವಳು ಕಾದಂಬರಿಯಲ್ಲಿ ಕಾಲವು ಕೇವಲ ಹಿನ್ನೆಲೆ ಅಲ್ಲ, ಅದು ಕಥೆಯ ಒಂದು ಆತ್ಮ ಅಂತ ಹೇಳ್ತಾರೆ. ತ್ರಿವೇಣಿಯವರು ಕಾಲದ ವಿವಿಧ ಆಯಾಮಗಳನ್ನ ಬಳಸಿಕೊಂಡು ಪಾತ್ರಗಳ ಒಂದು ಮನೋವೈಜ್ಞಾನಿಕ ಆಳವನ್ನ ಈ ಒಂದು ಕಾದಂಬರಿಯಲ್ಲಿ ಸುಂದರವಾಗಿ ಮೂಡಿಸಿದ್ದಾರೆ. ಕಾಲದ ಉಲ್ಲಂಘನೆ ಮತ್ತೆ ಮಾನಸಿಕ ಕಾಲದ ಪ್ರಸ್ತಾಪಗಳನ್ನ ಈ ಕಾದಂಬರಿ ವಿಶೇಷಗೊಳಿಸಿದೆ ಅಂತ ಹೇಳ್ಬೋದು. ಮಹಿಳೆಯ ಒಂದು ಕುಟುಂಬ ಜೀವನ, ಸಾಮಾಜಿಕ ಮೌಲ್ಯ, ವಿವಾಹ ವ್ಯವಸ್ಥೆ, ಮನೋವೈಜ್ಞಾನಿಕ ಸಂಘರ್ಷ, ಸಂಪ್ರದಾಯ ಮತ್ತೆ ಆಧುನಿಕತೆಗಳ ನಡುವಿನ ತುಲನೆಯನ್ನ ಈ ಒಂದು ಕಾದಂಬರಿಯ ಮೂಲಕ ಕಟ್ಟಿಕೊಟ್ಟಿದ್ದಾರೆ. ಕಾಲ ಅನ್ನೋದು ಮಾನವನ ಜೀವನದಲ್ಲಿ ಹೇಗೆ ಬದಲಾವಣೆಗಳನ್ನ ತರುತ್ತೆ, ಹಾಗೆ ಒಂದು ಸೋಲನ್ನ ಸಹ ಹೇಗೆ ಗೆಲುವಾಗಿ ನಾವು ರೂಪಿಸ್ಕೊಳ್ಬಹುದು ಎನ್ನುವ ಒಂದು ಸಂದೇಶವನ್ನು ಕೂಡ ಅವರು ಕಾದಂಬರಿಯಲ್ಲಿ ನೀಡಿದ್ದಾರೆ. ತನ್ನ ಒಂದು ಚಿತ್ತ ಚಾಂಚಲ್ಯದಿಂದ, ಸಡಿಲಿಕೆಯಿಂದ ಸೋತಂತಹವಳು ಮೌನದಲ್ಲಿ ಗೆದ್ದು ಮತ್ತೊಮ್ಮೆ ಆನಂದನ ಹೃದಯದಲ್ಲಿ ನೆಲೆಯಾದದ್ದು ಒಂದು ಸುಖಾಂತ್ಯ ಆಯಿತು ಅಂತ ಹೇಳಿ. ಯಾವಾಗಲೇ ಸಹ ಸೋತು ಗೆದ್ದವಳು ಅನ್ನೋ ಒಂದು ಸಿನಿಮಾದ ಒಂದು ದೃಶ್ಯ ಇರ್ಬೋದು ಅಥವಾ ಸಿನಿಮಾದ ಟೈಟಲ್ ಬಂದಾಗೆಲ್ಲ ನಮಗೆ ತ್ರಿವೇಣಿಯವರ ಸೋತು ಗೆದ್ದವಳೇ ನಮ್ಮಂತವ್ರಿಗೆ ಕಣ್ಣ ಮುಂದೆ ಬರುತ್ತೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಆ ಒಂದು ಈಗ ನಾವು ಆಕಾಶವಾಣಿಯಲ್ಲಿ ಕೇಳ್ತೀವಿ, ಕೆಂಪು ಗುಲಾಬಿಯ ಕೆನ್ನೆಯ ಚೆಲುವೆ ಅಂತ ಬರ್ತಾರೆ. ಸೋತು ಗೆದ್ದವಳು ಸಿನಿಮಾದ ಹಾಡು ಅಂತ ಕೇಳಿದಾಗ ತಕ್ಷಣ ನಮಗೆ ತ್ರಿವೇಣಿದು ಸೋತು ಗೆದ್ದವಳು ಕಾದಂಬರಿ ಕಣ್ಣ ಮುಂದೆ ಬರುತ್ತೆ. ಅದನ್ನ ನಾನು ಹೇಳುತ್ತೇನೆ. ಹಾಗೆ ಇದಿಷ್ಟು ನಮ್ಮ ಒಂದು ಕಾಲದ ವಿಚಾರವಾಗಿ ಹೇಳಿದ್ರೆ, ಹಾಗೆ ಈಗಿನ ಏನು ಹೇಳಿದ್ರೆ ಕೆ ಡ್ರಾಮಾ ಮತ್ತೆ ಕೊರಿಯನ್ ಡ್ರಾಮಾ ಅಂತೆಲ್ಲ ತಲೆ ಕೆಡಿಸಿಕೊಳ್ಳುವಂತಹ ಜೆನ್ಸಿ ಪೀಳಿಗೆಯವರಿಗೆ ಈ ಕಥೆನ ಒಂದು ರೀತಿ ಒಂದ್ಸತಿ ಕೇಳಿಸಿ ತೋರಿಸಿ ಅವರು ಸಹ ಒಂದು ಅಂದಿನ ಕಾಲಮಾನವನ್ನ ಕಣ್ಮುಂದೆ ತಂದುಕೊಂಡ್ರೆ ಅವರು ಅಂದ್ರೆ ಜೆನ್ಸಿಗಳು ಕೂಡ ತಲೆ ತೂಗ್ತಾರೆ ಅನ್ನೋದ್ರಲ್ಲಿ ಸಂಶಯ ಇಲ್ಲ ಅಂತ ಹೇಳ್ಕೊಂಡು ಅಂತ ಹೇಳ್ತಾ ನನ್ನ ಈ ಹೊತ್ತಿನ ಪ್ರಬಂಧ ಮಂಡನೆಯನ್ನ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಆಲಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಅವಕಾಶವನ್ನು ಘಟಕಕ್ಕೆ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಬಹಳ ಚಿಕ್ಕದಾಗಿ ಪಾತ್ರಗಳನ್ನ ಬಹಳ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ರು ಗಾಯತ್ರಿ ಸುಂದರೇಶ್ ಅವರು. ಆಮೇಲೆ ಕಾಲದ ಉಲ್ಲಂಘನೆಯ ಬಗ್ಗೆ ಬಹಳ ಒಂದು ವಿಶೇಷವಾದ ಒಂದು ನಮ್ಗೆ ಉತ್ತರವನ್ನ ಕೊಟ್ರು ಅವರು. ಕಾಲದ ಉಲ್ಲಂಘನೆ ಬಗ್ಗೆ ತುಂಬಾ ಚೆನ್ನಾಗಿ ಮಂಡನೆ ಮಾಡಿದ್ರಿ ಗಾಯತ್ರಿ ಅವರೇ, ಖುಷಿ ಆಯ್ತು. ನಮ್ಮ ಕರ್ನಾಟಕ ಲೇಖಕಿಯರ ಸಂಘದ ಪರವಾಗಿ ಗಾಯತ್ರಿ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಸೋತು ಗೆದ್ದವಳ ಬಗ್ಗೆ ಈಗ ಇಬ್ಬರು ಪ್ರಬಂಧ ಮಂಡನೆ ಮಾಡಿದ್ದಾರೆ. ಆ ಸೋತು ಗೆದ್ದವಳ ಬಗ್ಗೆ ನಿಮ್ಮಲ್ಲಿ ಯಾರಾದ್ರೂ ಪ್ರಶ್ನೆ ಕೇಳುವ ಹಾಗಿದ್ರೆ ವಿನೋದ, ಸುಜಾತ, ಯಾರಾದ್ರೂ? ಕಲ್ಪನಾ ಅವರು ಪ್ರಶ್ನೆ ಕೇಳ್ತಾ ಇದ್ದಾರೆ, ದಯವಿಟ್ಟು. Sexual emancipation, is it only limited to women or men? ಆ ಥರ ಏನಿಲ್ಲ, ಎಲ್ಲರಿಗೂ ಇದೆ. ಬಟ್ ಆಮೇಲೆ ಇಲ್ಲಿ ಅವರು ತಗೊಂಡಿರೋದು ತ್ರಿವೇಣಿ ಅವ್ರು ಏನು ಹೇಳಕ್ ಹೊರಟಿದ್ದಾರೆ ಅನ್ನೋದನ್ನ ನಾನು ವಿಶ್ಲೇಷಣೆ ಮಾಡಿದ್ದೀನಿ. ಆ ಒಂದು ಕಾಲಘಟ್ಟದಲ್ಲಿ ಹೆಂಗಸರಿಗೆ ಯಾವ ಥರ ಒಂದು ಇತ್ತು ಅನ್ನೋದನ್ನ ಅವರು ತೋರಿಸ್ಕೊಂಡಿದ್ದಾರೆ. ಬಟ್ ಅದನ್ನ ಎಲ್ಲೇ ಮೀರಿದ್ದಾರೆ ಅವರು. Reflected the society, what the society
ಪತಿವ್ರತೆಗೆ ಸಂಬಂಧಪಟ್ಟಿದೆ ಅಂತ. ಹೌದು, ಪಟ್ಟಿದ್ದಾರೆ. ಯಾಕಂದ್ರೆ ಅವಳು ಚಂದು ಜೊತೆ ಸಂಬಂಧದಲ್ಲಿ ಇದ್ದಾಗ ಕೂಡ ರಿಪೀಟ್ ಮಾಡ್ತಾ ಇರ್ತಾಳೆ, ನಾನು ನಿನ್ನ ಯಾವುದೇ ಕಾರಣಕ್ಕೂ ಬೀಳ್ಸೋದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ, ನನಗೆ 7 ಜನ್ಮ ಬಂದು ನನಗೆ ಆನಂದನೇ ಗಂಡನಾಗಿರ್ಬೇಕು, ಆದ್ರೆ ಈ ಕ್ಷಣದ ಒಂದು ಬಯಕೆ ನನ್ನನ್ನ ನಿಮ್ ಕಡೆ ಬೆಳೀತಾ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಮತ್ತೆ ಅವಳು ನನ್ನ ಕಣ್ಣೀರಿಂದ ನಾನು ಪ್ರಾಯಶ್ಚಿತ್ತ ಮಾಡ್ಕೊತಿದ್ದೀನಿ ಅಂತಲೇ ರಿಪೀಟೆಡ್ ಆಗಿ ಹೇಳ್ತಾರೆ. ಹಾಗಾಗಿ ಅದೇ ತುಂಬಾ ರೆವಲ್ಯೂಷನರಿ ಅಂತ ರೆವಲ್ಯೂಷನರಿ ಮನಸ್ಸು ನನಗನ್ನಿಸ್ತದೆ. ಆಮೇಲೆ ಅವತ್ತಿನ ಟ್ಯಾಬು ಏನಿತ್ತು, ಕೇವಲ ಲೈಂಗಿಕತೆಗೆ ಸಂಬಂಧಪಟ್ಟು ಹೆಣ್ಣನ್ನ ಟ್ಯಾಬು ಮಾಡೋದಿದೆಯಲ್ಲ, ಅದರ ಆಚೆ ತ್ರಿವೇಣಿ ಮಾತಾಡಿದ್ದಾರೆ. ಅದೇ ಹೆಣ್ಣಿನ ಬಯಕೆಗಳು ಇರಬಾರ್ದು, ಅವಳು ಅದನ್ನ ಇದ್ರೂ ಅವಳು ವ್ಯಕ್ತಪಡಿಸಬಾರ್ದು. ಗಂಡಿಗೆ ಅವಳು ರೆಸಿಪ್ರೋಕೇಟ್ ಅಷ್ಟೇ ಅನ್ನೋದು ಅನ್ಕೊಂಡಿದ್ದಂತಹ ಕಾಲದಲ್ಲಿ ಧೈರ್ಯವಾಗಿ 2-3 ಪೇಜ್ ಗಟ್ಟಲೆ ಅವಳ ವಿರಹ ವೇದನೆನ ಅವಳು ತ್ರಿವೇಣಿಯವರು ಬರೀತಾರೆ. ಅದು ನಿಜವಾಗ್ಲೂ ಬಹಳ ಆಶ್ಚರ್ಯ ಅಂತ ಅನ್ಸುತ್ತೆ. ಅಷ್ಟು ಸ್ಪೆಸಿಫಿಕ್ ಆಗಿ ಅವ್ರು ಹೇಳಿದ್ದಾರೆ. ಅವ್ರಿಗೆ ಆ ಥರ ಆಗ್ತಾ ಇದೆ ಅನ್ನೋದನ್ನ ಅವ್ರಿಗೆ ಆ ಥರ ಆಗ್ತಾ ಇದೆ ಅನ್ನೋದನ್ನ ಸೂಕ್ಷ್ಮವಾಗಿ ಅವ್ರು ಸಿನಿಮಾ ನೋಡಿದ್ರೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಅಂದ್ರೆ ಇವಳಿಗೆ ವಿರಹ ವೇದನೆ ಇದೆ, ಇವಳಿಗೆ ಅದೆಲ್ಲ ನಡೀತಾ ಇದೆ, ಇವಳ ಮನಸ್ಸಲ್ಲಿ ಹೊಯ್ದಾಟ ನಡೀತಾ ಇದೆ ಅನ್ನೋದನ್ನ ಅವಳು ಸಿನಿಮಾಗೆ ಹೋದಾಗಲೇ ತೋರಿಸಿದ್ದಾರೆ. ಲೈಂಗಿಕ ಆಕರ್ಷಣೆಯನ್ನು ಮೀರಿ ಸ್ತ್ರೀ ಪುರುಷರಿಗೆ ಒಂದು ಸಂಬಂಧ ಇರ್ತದೆ, ಅದನ್ನೇ ಆತ್ಮಸಕಾರಿ ಅವನು ಆಚೆ ಲೈಂಗಿಕದಲ್ಲಿ ನೀರು ಬಿಡ್ತಾರಲ್ಲ, ಅದರ ಸಂಪರ್ಕನೇ ಇರೋದಿಲ್ಲ, ಆ ವಿಷಯನೇ ಬರೋದಿಲ್ಲ. ಸಕ್ಕ ಬೇಕು ಅದೇ ಚಂದ ಒಂದ್ ಸ್ವಲ್ಪ ಅವನು ಚಿಕ್ಕ ಹುಡುಗಿ ಇವಳು ಕಷ್ಟಪಡ್ತಿದ್ದಾಳೆ ಅಂತ ಅರ್ಥ ಮಾಡ್ಕೊಂಡು ಅವ್ನು ಸ್ವಲ್ಪ ಸೂಕ್ಷ್ಮವಾಗಿದ್ದಿದ್ರೆ ಬಹುಶಃ ಆ ಥರ ಒಂದು ಸತ್ಯ ಅವರಿಬ್ಬರ ಮಧ್ಯೆ ಬೆಳೆಯೋ ಅವಕಾಶ ಇರ್ತಾ ಇತ್ತು. ಆದ್ರೆ ಅವನು ದುರುಪಯೋಗ ಪಡಿಸ್ಕೊಂಡ ಅವಳ ಬಲಹೀನತೆ ಅಂದ್ಬಿಟ್ಟು ಅನ್ಸಿತ್ತು. ಪ್ರಶ್ನೆಗಳಿದ್ರೆ ಮಾತಾಡಿ. ಈಗಿರೋ ಲಿವಿಂಗ್ ರಿಲೇಶನ್ಶಿಪ್ ರಾಜಾರೋಷವಾಗೇ ಇರ್ತಾರೆ, ಇಷ್ಟ ಬಂದಾಗ ಇರ್ತಾರೆ, ಆಮೇಲೆ ಅವ್ರು ಬಿಟ್ಟು ಹೋಗ್ಬೋದು. ಆಗಿನ ಕಾಲದಲ್ಲಿ ಅದು ಇರಲಿಲ್ಲ, ಅದು ಇಟ್ ವಾಸ್ ಎ ಟ್ಯಾಬು ಇನ್ ದಿ ಸೊಸೈಟಿ. ಸೊ ಆ ಕಾದಂಬರಿಯಲ್ಲಿ ತ್ರಿವೇಣಿಯವರು ಕೊಟ್ಟಿರೋಂಥ ಒಂದು ಕಟ್ಟಿಕೊಟ್ಟಿರೋಂಥ ಕಥೆನಲ್ಲಿ ಅದಕ್ಕೂ ಇದಕ್ಕೂ ನೀವು ಹೇಗೆ ಒಂದು ಇದನ್ನ ಮಾಡ್ತೀರಾ, ಕಂಪ್ಯಾರಿಸನ್ ಅಂತ ಕೇಳ್ಬೋದಾ? ಬಹುಶಃ ಚಂದು ಕರೆಗೆ ಹೋಗ್ಬಿಟ್ಟು ಅವ್ರ ಜೊತೆ ಹೋಗ್ಬಿಟ್ಟಿದ್ರೆ ಸಮಾಜ ಅದನ್ನ ಅದೇ ಈಗಿನ ಕಾಲದಲ್ಲಿ ಇದೀನಿ ಅಂತ ಏನ್ ಹೇಳ್ತೀವೋ ಆ ದೃಷ್ಟಿಯಲ್ಲಿ ನೋಡ್ಬಿಟ್ಟು ಓಡ್ ಹೋದೋಳು ಅಂತ ಅಂದ್ಬಿಟ್ಟು ಅದೇ ಇನ್ನೊಂದು ಪದ ಬಳಸ್ತೀವಲ್ಲ ಬಹುಶಃ ಅಕ್ಸೆಪ್ಟ್ ಮಾಡ್ಕೊತಾ ಇರ್ಲಿಲ್ಲ ಆ ಇದ್ರಲ್ಲಿ. ಅದೇ ಇವಾಗ ಲಿವಿಂಗ್ ಅಂತ ಹೇಳ್ತೀವಿ, ಬಟ್ ಆಗ ಬೇರೆ ಅರ್ಥದಲ್ಲೇ ಸಮಾಜ ಬಹುಶಃ ಮಾತಾಡ್ತಾ ಇತ್ತು. ಬಟ್ ಅದು ಯಾವುದಕ್ಕೂ ಅವಳು ಅವಕಾಶ ಮಾಡ್ಕೊಡ್ಲಿಲ್ಲ. ಆ ಒಂದು ಕ್ಷಣಿಕ ಸುಖಕ್ಕೆ ಅವಳು ಸೋತು ಆ ಒಂದು ದುರ್ಬಲ ಕ್ಷಣನ ಮೀರಿದ ಮೇಲೆ ಅವಳು ಬಹಳ ಒಂದು ಶಕ್ತಿಶಾಲಿಯಾಗಿ ಹೊರಹೊಮ್ತಾಳೆ ಅಂತ ಅನ್ನೋದು. ಅಷ್ಟು ಅತ್ತೆ ಮಾವ ಅವಳನ್ನ ಕೀಳಾಗಿ ಕಂಡ್ರು ಯಾವುದನ್ನು ಏನು ನೆಗ್ಲೆಕ್ಟ್ ಮಾಡಿ ಗಂಡನ ಕ್ಷಮೆಗೋಸ್ಕರ ಅವಳು ಕಾಯ್ತಾ ಶುದ್ಧವಾಗ್ತಾಳೆ ಆ ಒಂದು ಪ್ರಾಯಶ್ಚಿತ್ತದಲ್ಲಿ ಅಂತ ಅನ್ನೋದು ಮಾನಸಿಕ ಶುದ್ಧತೆ. ಈಗ ಅಹಲ್ಯ ವಿಷಯಕ್ಕೆ ಬಂದಾಗಲೂ ರಾಮಾಯಣದಲ್ಲಿ ಅವಳನ್ನು ನಾವು ಪಂಚಮಹಾ ಪತಿವ್ರತೆ ಅಂತೀವಿ. ಆಕ್ಚುಲಿ ಪ್ರಜ್ಞಾಪೂರ್ವಕವಾಗಿ ತಪ್ಪು ಮಾಡಿರ್ತಾಳೆ. ರಾಮಾಯಣದ ಪ್ರಕಾರ ಆಕಾಶ ಕೋಳಿಗೆ ಹೋಗಿದೆ ಅದೆಲ್ಲ ಸುಳ್ಳು ಕತೆ, ವಾಲ್ಮೀಕಿಗಳು ಅದೆಲ್ಲ ಬರದೇ ಇಲ್ಲ. ಪ್ರಜ್ಞಾಪೂರ್ವಕವಾಗಿ ಇಂದ್ರನ ಸಮಾಗಮ ಮಾಡ್ಕೊಂಡಿರ್ತಾಳೆ. ಆದರೆ ಅವಳು ಪರಿಶುದ್ಧಿ ಯಾವಾಗುತ್ತೆ? ಪಶ್ಚಾತ್ತಾಪ ಮತ್ತು ತಪಸ್ಸಿಂದ ಪರಿಶುದ್ಧಿ ಆಗುತ್ತೆ. ಅಂಥ ಒಂದು ಇದನ್ನ ವಾಲ್ಮೀಕಿಗಳು ಅಲ್ಲಿ ಸೂಚನೆ ಮಾಡಿದ್ದಾರೆ. ಅಂಥವಳು ಪರಿಶುದ್ಧಿ ಮಾಡಿಬಿಟ್ಟು ಪತಿವ್ರತೆಯರ ಸಾಲಿಗೆ ನಾವು ಸೇರಿಸ್ಕೊಂಡಿದ್ದೀವಿ. ಅದರಿಂದ ಇದು ದೊಡ್ಡ ವಿಚಾರ ಏನಲ್ಲ, ಇಟ್ ಈಸ್ ಎ ಟೆಂಪರರಿ ಥಿಂಗ್ ಅನ್ನೋದನ್ನ ಮಾತಾಡ್ತಾ ಹೋಗ್ತಾರೆ ಅಷ್ಟೇ. ಅದು ಕ್ಷಣಿಕ ಆಕರ್ಷಣೆ, ಅದನ್ನು ಅವಳು ಮೀರಿಯ ಪಶ್ಚಾತ್ತಾಪ. ಅವಳ ಮನಸ್ಸಲ್ಲಿ ಇದ್ದಿದ್ದ ಪ್ರೇಮ ಗಂಡನಿಗೋಸ್ಕರನೇ, ಆದರೆ ಆಕರ್ಷಣೆನ ಅವಳು ಮೀರಕ್ಕಾಗಲಿಲ್ಲ. ಯಾಕೆಂತಂದರೆ ಆಗ್ತಾನೆ ಮದುವೆ ಆಗಿದ್ದು, ಆರ್ ಬಾಡಿ ವಾಸ್ ಟ್ಯೂನ್ಡ್ ಫಾರ್ ಸೆಕ್ಷುವಲ್ ಬ್ಲಿಸ್. ಅದನ್ನ ಮೀರಕ್ಕೆ ಅವಳ ಕೈಲಿ ಆಗಲಿಲ್ಲ ಅಷ್ಟೇ. ಆಸ್ ಸಿಂಪಲ್ ಆಸ್ ದಟ್. ಈ ವೈವಾಹಿಕ ಸಂಬಂಧದಲ್ಲಿ ಬದ್ಧತೆ ಅಂತ ಒಂದು ಪದ ಬರುತ್ತೆ, ಅದು ಹೆಣ್ಮಕ್ಳಿಗೆ ಮಾತ್ರ. ಅವಳು ಮಾತ್ರ ಪಶ್ಚಾತ್ತಾಪ ಪಡ್ತಾಳೆ, ಅವ್ರಿಗದು ಪ್ರೆಸ್ಟೀಜ್ ಪ್ರಶ್ನೆ. ಇದು ಉತ್ತರ ಕರ್ನಾಟಕದಲ್ಲಿ ನೋಡ್ಬೇಕು, ಒಬ್ಬರು 2-3 ಹೆಂಡತಿ ಅಂತ ಮಾಡ್ಕೊತಾನೆ. ಅದು ಸಮಾಜ ತಪ್ಪು ಅನ್ನೋದೇ ಇಲ್ಲ. ಇಲ್ಲಿ ಗಂಡಸವನು ಆಳ್ತಾನೆ, ಸರ್ದಾರ ಆಳ್ತಾನೆ ಅಂತ ಹೇಳಿ
ಅಂದ್ರೆ ಬದ್ಧತೆ ಅನ್ನೋದು ನಮ್ಮ ಮದುವೆ ಇದರಲ್ಲಿ ಹೇಳಿಸ್ತಾರೆ ಮಂತ್ರಗಳಲ್ಲಿ, ನಿನ್ನ ಯಾವ್ದು ನಾನು ಇರೋದಿಲ್ಲ ಯಾವತ್ತು ಅಂತ. ಮೀರ್ತಾನೆ, ಆದ್ರೆ ಅದ್ರ ಬಗ್ಗೆ ಅವ್ನು ಪಶ್ಚಾತ್ತಾಪನೇ ಇಲ್ಲ. ಹೆಣ್ಣು ಮಾತ್ರ ಕುಗ್ಗಿ ಹೋಗ್ಬಿಡ್ತಾನೆ. ಇದಕ್ಕೆ ನಮ್ಮ ಸಂಸ್ಕಾರ ಕಾರಣ ಇರ್ಬೋದು, ಅಥವಾ ಹೆಣ್ಣಿನ ವಿಶೇಷ ಏನು ಹೇಳ್ಬೇಕು ನನಗೆ ಅರ್ಥ ಇಲ್ಲ. ಮೈಂಡ್ ಸೆಟ್ ಮುಖ್ಯವಾಗಿ ಅಂದರೆ ಅದನ್ನು ಮೀರ್ಬೇಕು ಎಲ್ಲರೂ ಅಂತ ಅಲ್ಲ, ಪದ್ಧತಿಯಾಗಿ ಇಬ್ಬರು ಗೌರವಿಸ್ಬೇಕು. ನಮ್ಮಲ್ಲಿ ಕುಸುಮಾಕರ್ ದೇಸಾಯಿ ಅಂತ ಹೇಳಿ ಅಡ್ವೊಕೇಟ್ ಇದ್ರು, ನೀವು ಕೆಲವರು ಕೇಳಿರ್ಬೇಕು ಅವ್ರ ಹೆಸರು. ಅವ್ರ ಪತ್ನಿ ಸರಿತಾ ಕುಸುಮಾಕರ್ ದೇಸಾಯಿ, ಅವರು ಅಡ್ವೊಕೇಟ್. ಇಬ್ಬರು ಭಾಳ ಚಂದ ನೋಡೋದಕ್ಕೆ. ಇಬ್ಬರು ಕೋರ್ಟಿಗೆ ನೀಟಾಗಿ ಡ್ರೆಸ್ ಮಾಡ್ಕೊಂಡು ಹೋಗೋರು, ಇಬ್ಬರು ಬರೋರು. ನಾನು ಸರಿತಾ ಅವ್ರದ್ದು ಕ್ಲೋಸ್ ಫ್ರೆಂಡ್. ಕುಸುಮಾಕರ್ ಅವ್ರ ಬಗ್ಗೆ ಒಂದು ಸಂಪಾದನೆ ತಂದಿದ್ದೇನೆ ಅವ್ರ ಇದ್ರ ಬಗ್ಗೆ. ಇವ್ರು ಏನಂತಿದ್ರು, ಇವರು ಸರಿತಾ ಅವರು ಹೊರಗಿನಿಂದ ಬಂದ ಕೂಡಲೇ ಇಬ್ಬರು ದಡದಿರ್ತಾರೆ. ಕುಸುಮಾಕರ್ ಏನವರು ಬಂದ ತಕ್ಷಣ ಕಾಲ ಮೇಲೆ ಕಾಲು ಹಾಕೊಂಡು ಕೂತ್ಕೊಂಡು, ಸರು ಚಹಾ ಮಾಡವ, ಅವಾಗ ಅವ್ರು ಬರೋರು ಸರಿತಾ ಅವರು. ಇದು ಸರಿ ಸಿಕ್ಸಿಕೊಂಡು, ಯಾಕಪ್ಪ ಕುಸುಮಾಕರ, ಇಬ್ರು ಬೆಳಗಿನಿಂದ ಕೆಲಸ ಮಾಡೀವಿ ಇಲ್ಲಿ ತನ, ನಿನಗಿಂತ ಹೆಚ್ಚು ನಾ ಮಾಡೀನಿ, ಮನಿದೆಲ್ಲ ನಾ ನೋಡ್ಕೊಡೀನಿ, ನಿಂದು ಬರೀ ನೀನು ದಾಡಿ ಆಯ್ತು, ನಿನ್ ಪೇಪರ್ ಓದೋದಾಯ್ತು, ಇದ್ರಾಗೇ ಟೈಮ್ ಕಳೆದ 11 ತನ. ನಾ ಮನಿದೆಲ್ಲ ಕೆಲಸ ಮುಗಿಸ್ಕೊಂಡು ಅಲ್ಲಿ ಕೋರ್ಟಿಗೆ ಬಂದು ನಿನಗಿಂತ ಹೆಚ್ಚು ನಾ ಕೆಲಸ ಮಾಡಿ ಹೆಚ್ಚು ಸಂಪಾದನೆ ಮಾಡೀನಿ. ನೀ ಇಸ್ಪಿಟ್ಲೆ ಕುಂತು ಕ್ಲಬ್ಲೆ ಕುಂತು ಇಸ್ಪಿಟ್ ಆಡ್ತಿದ್ದೆ, ಇಲ್ಲಿ ಬಂದು ನನ್ನ ಮೇಲೆ ಜೋರು ಮಾಡ್ತೀಯಲ್ಲಪ್ಪ, ಚಾಕಿಡು, ನಾನು ಬರ್ತೀನಿ, ಸೋಸ್ಕೊಡ್ತೀನಿ, ಇಬ್ಬರು ಕೂತು ಹೇಳ. ಅಂದ್ರೆ ಒಂದು ಸಖ್ಯ, ದಾಂಪತ್ಯದಲ್ಲಿ ಒಂದು ಸಖ್ಯ ಇರಬೇಕು ಅಂತ ಅನ್ನೋದು. ಆಯ್ತವ ಅಂತ ಅವ್ರು ಹೋಗಿ ಇಬ್ಬರು ಕೂಡ ನಗಾಡ್ಕೊಂಡು ಬಂದಿದ್ದೆ. ಅದು ಯಾವಾಗಲೂ ನನಗೆ ಕಣ್ಮುಂದೆ ಬರ್ತದೆ. ಇಬ್ಬರು ತುಂಬಾ ಚೆನ್ನಾಗಿ ಪ್ರಬಂಧನ ಮಂಡನೆ ಮಾಡಿದ್ದೀರಿ. ಅವನು ಆನಂದನೂ ಒಂದು ಹೆಜ್ಜೆ ದಾರಿ ತಪ್ಪಿದ್ರಿಂದ ಅವನಿಗೆ ಕ್ಷಮಿಸಕ್ಕೆ ಈಸಿ ಆಯ್ತು, ಅಥವಾ ಹಂಗೆ ಪ್ಯೂರ್ ಆಗಿ ಅವನಿಗೆ ಕ್ಷಮಿಸಿದ್ದಿದ್ರೆ ಅವನು ಇನ್ನೂ ಉನ್ನತವಾಗ ಆಗ್ತಾ ಇದ್ದ. ಯಾಕೆಂದ್ರೆ ಇವಳಿಗೆ ಪ್ರೆಷರ್ಗೆ ಈಡಾದ್ಲು. ಅವನು ಬಂದು ಕಾಟ ಕೊಟ್ಟಿದ್ರಿಂದ ಇವಳು ಉದ್ಭವಿಸಿದ್ದು ಜಾಸ್ತಿ ಆಯಿತು. ಅವನಿಗೆ ಹಾಗೇನಿರಲಿಲ್ಲ, ಎಲ್ಲ ಬೇರೆಯವ್ರನ್ನ ಅವಳೇನು ಬಂದು ಮೈ ಮೇಲೆ ಬಿದ್ದಿರಲ್ಲ, ಆದರೆ ಬೇರೆ ಕಡೆ ನೋಡಿ ಒಂದು ಸಿಚುಯೇಷನ್ನ ಯೂಸ್ ಮಾಡ್ಕೊಂಡಿದ್ದ. ಹಾಗಾಗಿ ಮಾತ್ರ ಇವಳನ್ನ ಕ್ಷಮಿಸಿದ್ನೋ, ಅಥವಾ ನಿಜವಾಗ್ಲೂ ಪ್ಯೂರ್ ಆಗಿ ಇದ್ದೂ ಇವಳಿಗೊಂದು ಆಯಿತು ಅಂತ ಕ್ಷಮಿಸಿದ್ದಿದ್ರೆ ಅವಾಗ ಇನ್ನೂ ಅವನು ಉನ್ನತ ಸ್ಥಾನಕ್ಕೆ ಏರ್ತಾ ಇದ್ದ ಅಂತ ನನಗನ್ಸುತ್ತೆ. ಅದು ಆ ಕಾಲಘಟ್ಟದಲ್ಲಿ ಆ ರೀತಿಯ ಕ್ಷಮಿಸುವಂಥ ಒಂದು ಮನಸ್ಥಿತಿ ಪುರುಷ ಸಮಾಜಕ್ಕೆ ಇತ್ತೋ ಇರಲಿಲ್ವೋ ಗೊತ್ತಿಲ್ಲ, ಹಾಗಾಗಿ ತರಲಿಲ್ವೇನೋ ಅಂತ ನನ್ನ ಮನಸ್ಸಿನಲ್ಲಿ ಈಗ ನಿಮಗೆ ಪ್ರಬಂಧ ಮಂಡನೆ ಆದಮೇಲೆ ಉದ್ಭವಿಸಿದ್ದಂಥ ಪ್ರಶ್ನೆ. ಏನಾದ್ರು ನೀವು ಹೇಳೋದು? ಇದಕ್ಕೆ ತ್ರಿವೇಣಿಯವರೇ ಉತ್ತರ ಕೊಡ್ತಾರೆ. ಯಾಕೆಂದ್ರೆ ಈಗ ಅವನು ಬೆಟ್ಟಿಯನ್ನ ಅವನು ಅಲ್ಲಿ ಏನು ತನ್ನ ಒಂದು ಇದಕ್ಕೋಸ್ಕರ ದೈಹಿಕ ದೃಶ್ಯಕ್ಕಾಗಿ ಉಪಯೋಗಿಸ್ಕೊಂಡಿದ್ದ. ಏನು ಹೇಳ್ತಿದ್ದಾನೆ ಅಂದ್ರೆ ತಪ್ಪಾಗಿರೋದ್ರಿಂದ ನಾನು ಕ್ಷಮಿಸ್ತಿದ್ದೀನಿ ಅಂತ. ಇಲ್ಲಿ ಅವನು ಇಲ್ಲ ಅಂದಿದ್ರೆ ಹೇಗಿರ್ತಿತ್ತು? ನಾನು ನಿಮ್ಮ ಒಂದು ಪ್ರಶ್ನೆ ನಿಜವಾಗ್ಲೂ ಅದು ಹೇಳಲೇಬೇಕು ಎಲ್ಲರೂ. ಹೌದು, ಹಾಗೆ ಇಬ್ರು ಓಕೆ, ಇಬ್ರು ತಪ್ಪು ಮಾಡಿದ್ವಿ, ಇಬ್ರು ಒಟ್ಟಿಗೆ ಇರೋಣ ಅಂತ ಅದನ್ನೇ ಹೇಳಿದ್ದೀಗ. ಅವನೆಲ್ಲೂ ಆ ವಿಚಾರವನ್ನ ಹೈಲೈಟ್ ಮಾಡೋಕೆ ರೆಡಿ ಇರಲೇ ಇಲ್ಲ. ಇವಳ ವಿಷಯ ಗೊತ್ತಾಗಿದ್ದಕ್ಕೋಸ್ಕರ ಅವನು ಅದನ್ನ ಹೇಳಕ್ ಶುರು ಮಾಡ್ತಾನೆ. ಬಂದ ತಕ್ಷಣ ಇವಳು ಯಾಕೆ ಈ ತರ ಇದ್ದಾಳೆ, ಏನಕ್ಕೆ ಏನು ಅಂತ ಅನ್ಕೊಂಡು ಏನು ಮಾತಾಡದೇ ಇಲ್ಲ. ಎಲ್ಲ ಆಗಿ ಇವಳು ಈ ತರ ಕೆಟ್ಟಿದ್ದಾಳೆ ಅಂತ ಗೊತ್ತಾದ್ಮೇಲೆ ತನ್ನ ಕೆಟ್ಟ ವಿಚಾರವನ್ನ ಅವನು ಇದನ್ನ ಮಾಡ್ಕೊಳ್ತಾನೆ. ಆಗಿನ ಕಾಲದ ಗಂಡಸರು ಕ್ಷಮಿಸ್ತಾರೆ ಅಂತ ಅಂದ್ರೆ ಅವ್ರು ತಪ್ಪು ಮಾಡಿದ್ರು ಕ್ಷಮಿಸ್ತಾರೆ ಅಂತ ಅನ್ನೋದು ನಿಜವಾಗ್ಲೂ ದೊಡ್ಡ ವಿಷಯನೇ. ನಮಸ್ತೆ ಮೇಡಮ್, ಹೇಳಿದ್ದಕ್ಕೆ ನನಗೆ ಐಡಿಯಾ ಬಂತು. ಈ ಥರ ಇರ್ಬೋದು, ಈ ಥರ ಯೋಚನೆ ಮಾಡಿರ್ಬೋದು ತ್ರಿವೇಣಿ ಅವರು ಅಂತ. ಮೇ ಬಿ ಅವರು ಪ್ರೆಸೆಂಟ್ ಮಾಡ್ತಾ ಇರೋದು ಮ್ಯೂಚುವಲ್ ರೆಸ್ಪೆಕ್ಟ್ನ ಅನ್ನಿಸ್ತು. ಯಾಕಂದರೆ ಅಕಸ್ಮಾತ್ ಆ ಹುಡುಗ ತಪ್ಪು ಮಾಡಿರಲಿಲ್ಲ ಅಂದಿದ್ರೆ ಅವ್ನು ಲೈಫ್ ಲಾಂಗ್ ಟಾಪಲ್ಲಿ ಇರ್ತಿದ್ದ. ನಾನು ನಿನ್ನಂಗೆ ಕ್ಷಮಿಸಿದ್ದೀನಿ, ನನ್ನಿಂದ ನಿನ್ನ ಜೀವನ ಉದ್ಧಾರ ಆಯಿತು ಅನ್ನೋದು ಅವನಿಗಿರ್ತಿತ್ತು. ಇವನು ನನ್ನನ್ನು ಕ್ಷಮಿಸ್ತಾ, ಹಾಗಾಗಿ ನಾನು ಇವನಿಗೆ ತುಂಬ ಹಂಬಲ್ ಆಗಿರಬೇಕು, ಒಂಥರ ಅಡಿಯಾಳಾಗಿರಬೇಕು, ಆಳಾಗಿರಬೇಕು ಅನ್ನೋದು ಇವಳ ಮನಸ್ಸಿಗೆ ಬರ್ತಿತ್ತೇನೋ. ಅದು ಬರಬಾರ್ದು, ಮ್ಯೂಚುವಲ್ ರೆಸ್ಪೆಕ್ಟ್ ಬರಬೇಕು, ಅದು ಸಮಾಜದಲ್ಲಿ ಬರಬೇಕು ಅನ್ನೋದು ಮೇ ಬಿ
ತ್ರಿವೇಣಿ ಅವರ ಐಡಿಯಾ ಅಂತ ನನಗೆ ಅನ್ನಿಸ್ತು. ಬೇಗ ಸರಿಯಾದ ಉತ್ತರ ಸಿಕ್ತು ಅಂತ ಅನ್ಕೊಳ್ತೀನಿ. ಆದರೆ ಅಂಥದೇ ವ್ಯಕ್ತಿತ್ವನ ಹಾ. ಆತ ಏನು ಮಾಡದೆ ಆ ಹೆಣ್ಣು ಒಂದು ಕ್ಷಣ ಜಾರಿ ಅವಳ ತಪ್ಪನ್ನು ಒಪ್ಪಿಕೊಂಡಾಗ ಅವನ ಅರಿವಿ ಒಪ್ಪಿಕೊಂಡಿದ್ದಾನೆ ಅವನೇನು ಮಾಡಿ ಅಂಥ ವ್ಯಕ್ತಿತ್ವ ನಾನು ನೋಡಿ ಇರುತ್ತೆ ಮೇಡಮ್, ಖಂಡಿತ ಇರುತ್ತೆ. ಹಾ, ಈಗ 3 ಜನರ ಪ್ರಬಂಧ ಮಂಡನೆ ತುಂಬಾ ಚೆನ್ನಾಗಿತ್ತು. ಇವತ್ತು ತ್ರಿವೇಣಿಯವರು ನಮ್ಮ ಮನಸ್ಸಲ್ಲಿ ಮತ್ತೆ 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 ನೆನಪಿಗೆ ಬಂದ್ರು. ಅವ್ರ ಕಥೆಗಳು ನೆನಪಿಗೆ ಬಂದ್ವು, ಅವ್ರ ಕಾದಂಬರಿಗಳು ಮತ್ತೆ ನಮ್ಮ ತಲೆಯಲ್ಲಿ ಓಡ್ತಾ ಇದೆ. ಈಗ ಪ್ರಬಂಧ ಮಂಡನೆ ಮಾಡಿದ ಮತ್ತು ಉದ್ಘಾಟನೆ ನಮ್ಮ ಕಾರ್ಯಕ್ರಮವನ್ನ ಅತ್ಯಂತ ಪ್ರೀತಿಯಿಂದ ಉದ್ಘಾಟನೆ ಮಾಡಿದ ಶ್ರೀಮತಿ ಶಶಿಕಲಾ ವಸ್ತ್ರದ ಮೇಡಮ್ಗೆ ನಮ್ಮ ಕಡೆಯಿಂದ ಒಂದು ಪುಟ್ಟ ಸ್ಮರಣೆ. ಅಂತಂದ್ರೆ ಆ ಒಂದು ಪೇಪರ್ ಇದ್ರಲ್ಲಿ ಕೊಡ್ತಾರಲ್ಲ, ಪ್ಲಾಸ್ಟಿಕ್ ಅವರಲ್ಲಿ, ಅದ್ರಲ್ಲಿ ಕೊಟ್ಬಿಟ್ರೆ ಅದಲ್ಲೇ ಎಲ್ಲಿ ಬಾಡೋಗುತ್ತಾ ಅವ್ರ ಹಾಕದಲ್ಲೇ ಅಂದ್ಬಿಟ್ಟು ನಾನು ಪಾಟಲ್ಲಿ ತಗೊಂಡ್ ಬಂದ್ಬಿಟ್ಟಿದ್ದೀನಿ, ತಗೊಂಡು ಹಾಗೆ ಇರ್ಲಿ ಅಂತ ಅನ್ಬೇಕು. ಸನ್ಮಾನವನ್ನು ಸ್ವೀಕರಿಸಿದ ಶ್ರೀಮತಿ ಶಶಿಕಲಾ ವಸ್ತ್ರದ ಅವರಿಗೆ ನಮ್ಮ ಕಡೆಯಿಂದ ವಂದನೆಗಳು. ಈಗ ಪ್ರಬಂಧ ಮಂಡನೆ ಮಾಡಿದ ನಮ್ಮ ಹಿರಿಯ ಲೇಖಕಿಯರಾದ ಶ್ರೀಮತಿ ಲೋಲಾಕ್ಷಿ ಮೇಡಮ್ ಅವರಿಗೆ ನಮ್ಮ ಕಡೆಯಿಂದ ಪುಟ್ಟ ಸ್ಮರಣೆ. ಸೋತು ಗೆದ್ದವಳ ಬಗ್ಗೆ ನಿವೇದಿತಾ ಮಾತಾಡಿದ್ದಾರೆ, ಅವರಿಗೂ ಕೂಡ ಪುಟ್ಟ ಸ್ಮರಣೆ. ಗಾಯತ್ರಿ ಸುಂದರೇಶ್, ಮೂವರಿಗೂ ಅಭಿನಂದನೆಗಳು. ಎಲ್ಲರಿಗೂ ಶುಭ ಸಂಜೆ. ವಂದನಾರ್ಪಣೆ ಕಾರ್ಯಕ್ರಮ ತುಂಬ ಪ್ರಮುಖವಾದ ಕಾರ್ಯಕ್ರಮ ಅಂತ ನಾನಾದರೂ ಭಾವಿಸ್ತೀನಿ. ಯಾಕೆಂದರೆ ಯಾರೂ ಎದ್ದು ಹೋಗಬಾರ್ದು. ಯಾಕೆ ಅಂದರೆ ಒಂದು ಕಾರ್ಯಕ್ರಮ ಸಕ್ಸಸ್ ಆಗಬೇಕಾದ್ರೆ ಎಷ್ಟೊಂದು ಜನದ ಪರಿಶ್ರಮ ಇರುತ್ತೆ ಅದರಲ್ಲಿ. ಹಾಗಾಗಿ ಅವರನ್ನೆಲ್ಲ ಹೃತ್ಪೂರ್ವಕವಾಗಿ ವಂದಿಸೋದು ತುಂಬ ಪುಣ್ಯವಾದ ಕೆಲಸ ಅಂತ ನಾನಾದರೂ ಭಾವಿಸ್ತೀನಿ. ಇಂದಿನ ನಮ್ಮ ತಿಂಗಳ ತಿಳಿವು ಕಾರ್ಯಕ್ರಮದ ಒಂದರ ಮೊದಲನೇ ಕಾರ್ಯಕ್ರಮ. ಅದಕ್ಕೆ ಹಿರಿಯರಾದ ಶ್ರೀಮತಿ ಶಶಿಕಲಾ ವಸ್ತ್ರದ ಮೇಡಮ್ ಅವರು ಬಂದು ಉದ್ಘಾಟನೆ ಮಾಡಿದ್ದಾರೆ. ಅವರ ಅಮೃತ ಹಸ್ತದಿಂದ ಉದ್ಘಾಟನೆ ಆದ ಈ ನಮ್ಮ ತಿಂಗಳ ತಿಳಿವು ಕಾರ್ಯಕ್ರಮ ಅಖಂಡವಾಗಿ ಮುಂದುವರಿತಾ ಹೋಗುತ್ತೆ ಅಂತ ನಾನು ಅವರಿಗೆ ಆಶ್ವಾಸನೆ ಕೊಡ್ತೀನಿ. ಹಾಗೆಯೇ ಅವ್ರು ಹೇಳಿದ್ರು, ಇದ್ದೇನವ ಇಲ್ಲದ ಇಂದ ಸ್ಥಿತಿಯಿಂದ ನಾವು ಆತ್ಮವಿಶ್ವಾಸದ ಮೂರ್ತ ರೂಪವಾಗಿ ಬದಲಾಗುವ ಅಗತ್ಯನ ಅವರು ತುಂಬ ಚೆನ್ನಾಗಿ ನಮ್ಮೆಲ್ಲರ ಮನಸ್ಸಿಗೆ ನಾಟುವಂತೆ ಹೇಳಿದ್ದಾರೆ. ಹಾಗಾಗಿ ಅವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ. ಹಾಗೆಯೇ ತುಂಬ ಉತ್ಸಾಹದಿಂದ ನಮ್ಮ ಕರ್ನಾಟಕ ಲೇಖಕಿಯರ ಸಂಘದ ಮೈಸೂರು ಘಟಕದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳಾದ ಶ್ರೀಮತಿ ಉಷಾ ನರಸಿಂಹನ್ ಮತ್ತು BK ಮೀನಾಕ್ಷಿ ಅವರು ತುಂಬ ಉತ್ಸಾಹದಿಂದ ನಮ್ಮೆಲ್ಲರನ್ನು ಕಲೆ ಹಾಕಿ ಅತ್ಯಂತ ವಿಶಿಷ್ಟವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು, ಎಲ್ಲರನ್ನೂ ಒಳಗೊಂಡು, ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲರನ್ನೂ ಒಳಗೊಂಡು ಮುಂದೆ ಕರ್ಕೊಂಡು ಹೋಗಬೇಕು ಅಂತ ಸಂಕಲ್ಪ ತೊಟ್ಟು ಈ ಕಾರ್ಯಕ್ರಮನ ಶುಭಾರಂಭ ಮಾಡಿದ್ದಾರೆ. ಅವರಿಬ್ಬರಿಗೂ ನಾನು ಕೃತಜ್ಞತೆಗಳನ್ನು ಮತ್ತೆ ಇವತ್ತು ವಿನಾಯಕನನ್ನು ಕುರಿತು ಸುಶ್ರಾವ್ಯವಾಗಿ ಪ್ರಾರ್ಥನೆಯಿಂದ ಕಾರ್ಯಕ್ರಮ ಮಾಡಿದ ಕೆ ಲಕ್ಷ್ಮಿ ಅವ್ರಿಗೂ ಸಹ ನಾನು ಹೃತ್ಪೂರ್ವಕವಾದ ವಂದನೆಗಳನ್ನ ಅರ್ಪಿಸ್ತೀನಿ. ಹಾಗೆಯೇ ಗಾಯತ್ರಿ ಅವರು ನಿವೇದಿತನ್ನ ಹೊಗಳಿದ್ರು, ಆಮೇಲೆ ನಿವೇದಿತ ಮಾತಾಡಿದ್ರೆ ಅವ್ರು ಗಾಯತ್ರಿನ ಹೊಗಳ್ತಾ ಇದ್ರೇನೋ. ವಸ್ತ್ರದ ಮೇಡಮ್ ಅವರಿಬ್ಬರನ್ನು ಅಭಿನಂದಿಸಿದ್ದನ್ನ ನಾನು ಅಲ್ಲಿ ಕೂತ್ಕೊಂಡು ನೋಡಿದೆ. ಅವ್ರು ಹೇಳ್ದಂಗೆ ಅರ್ಧ ಕುಡಿದು ಜ್ಯೂಸ್ ಕುಡಿಸ್ಬಿಟ್ಟಿದ್ದಾರೆ ನಮಗೆ ಸೋತು ಗೆದ್ದವಳನ್ನು. ಒಂದು ತ್ರಿವೇಣಿ ಮೇಡಮ್ ಬಗ್ಗೆ ಅಂತೂ ನಮ್ಮ ಲೋಲಕ್ಷ್ಮಿ ಮೇಡಮ್ ಮಾತಾಡಕ್ಕೆ ಹೊರಟ್ರೆ ನಾನು ಅವ್ರಿಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಸೀದಾ ಹೊರಗಡೆಯಿಂದ ಸ್ಟೇಜ್ ಮೇಲೆ ಬಂದ್ರೂ ಅಷ್ಟೇ ಕಾಮಕೂಲ ಮಾತಾಡ್ತಾರೆ, ಪ್ರಿಪೇರ್ ಆಗಿ ಬಂದರೂ ಅಷ್ಟೇ ಕಾಮಕೂಲ ಮಾತಾಡ್ತಾರೆ. 3 ಜನ ಪ್ರಬಂಧ ಮಂಡಿಸಿದ ವಿಭಿನ್ನ ರೀತಿಯ ಹಾಗೆ ತೀರ ಮನಸ್ಸಿಗೆ ನಾಟುವಂತೆ ಪ್ರಬಂಧ ಮಂಡಿಸಿದ 3 ಜನಕ್ಕೆ ಕೃತಜ್ಞತಾ ಪೂರ್ವಕವಾಗಿ ಇನ್ನು ನಮ್ಮ ಈ ಕಾರ್ಯಕ್ರಮನ ಯೂಟ್ಯೂಬ್ಗೆ ಹಾಕಕ್ಕೆ ನಮ್ಮ ಪ್ರೇಮ ಅವರು ಒಂದು ಸಂಕಲ್ಪ ತೊಟ್ಟು ಬಂದಿದ್ದಾರೆ. ಇವತ್ತು ಪೂರ್ತಿ ನಮ್ಮದು ವಿಡಿಯೋ ಮಾಡ್ತಾ ಇದ್ದಾರೆ. ಅದು ಹೇಗೆ ಬರುತ್ತೆ ಅಂತ ನಮಗೆಲ್ಲ ಕುತೂಹಲ ಇದೆ. ಪ್ರೇಮ ಮೇಡಮ್, ನಿಮಗೆ ಇನ್ ಅಡ್ವಾನ್ಸ್ ವಂದನೆಗಳನ್ನ ಹೇಳ್ತೀನಿ. ನಮ್ಮ ಕಾರ್ಯಕ್ರಮದ ಯೂಟ್ಯೂಬ್ ಇದನ್ನ ತುಂಬ ಚೆನ್ನಾಗಿ ಮಾಡಿ ಹಾಕಿ ಅಂತ ಕೇಳ್ಕೊತೀನಿ. ಇನ್ನೊಂದು ಹಾಗೆಯೇ ಸಭಿಗಳಿಲ್ಲದೇ ಇದ್ರೆ ಸಭೆಗೆ ಏನು ಪ್ರಯೋಜನನೇ ಇರಲ್ಲ.
ಸಭಾ ಸದಸ್ಯರುಗಳು ತುಂಬ ಅಗತ್ಯ. ನೀವೆಲ್ಲರೂ ಬಂದು, ಎಲ್ಲರೂ ಲೇಖಕಿಯರು, ಸಾಹಿತ್ಯಾಸಕ್ತರುಗಳು ಇದ್ದೀರಾ. ನಮ್ಮ ಲೀಲಾವತಿ ಮೇಡಮ್ ಬಂದು ಅವರ ಉತ್ಸಾಹ ಅಂತೂ ನಮಗೆ ಯಾವಾಗಲೂ ಅವರು ನೋಡಿದ್ರೇ ನಮ್ಮ ವಯಸ್ಸುಗಳು ನಮಗೆ ಮರ್ತು ಹೋಗ್ಬಿಡುತ್ತೆ. ತಾವೆಲ್ಲರೂ ಬಂದು ಅತ್ಯಂತ ಸಂಯಮದಿಂದ ಅದಕ್ಕಿಂತ ಹೆಚ್ಚಾಗಿ ಉತ್ಸಾಹದಿಂದ ಪ್ರಜ್ಞಾಪೂರ್ವಕವಾಗಿ ಪಾಲ್ಗೊಂಡಿದ್ದೀರ ಕಾರ್ಯಕ್ರಮ. ಎಲ್ಲರಿಗೂ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತೀನಿ. ಇನ್ನೊಂದು ಹೇಳಬೇಕು, ಅಚ್ಚುಕಟ್ಟಾದ ರುಚಿಕಟ್ಟಾದ ತಿಂಡಿ ಏರ್ಪಾಡಾಗಿದೆ. ಅದನ್ನು ನಮ್ಮ ಸುಜಾತ ರವೀಶ್ ಅವರು ಇವತ್ತು ಸ್ಪಾನ್ಸರ್ ಮಾಡಿದ್ದಾರೆ. ಅವರು LICಯಲ್ಲಿ ಕೆಲಸ ಮಾಡಿ ಈಗ ತಾನೇ ನಿವೃತ್ತಿ ಹೊಂದಿದ್ದಾರೆ. ಅವರು ಕೆಲಸ ಮಾಡ್ತಿದ್ದಾಗಲೇ ಒಳ್ಳೆ ಲಾಲಿತ್ಯಮಯವಾದ ಸಶಕ್ತವಾದ ಬರಹಗಳನ್ನು ಬರಹಗಳನ್ನು ಬರೆಯುವ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ದಾರೆ. ಇವಾಗ ನಿವೃತ್ತರಾಗಿರೋದ್ರಿಂದ ಪೂರ್ತಿಯಾಗಿ ಒಬ್ಬ ಒಳ್ಳೆಯ ಬರಹಗಾರ್ತಿಯಾಗಿ ಮುಂದುವರಿಲಿ ಅಂತ ಹೇಳ್ತಾ, ಅವರು ಇವತ್ತು ಒಂಥರ ಅನ್ನದಾತೋ ಸುಖೀಭವ ಅಂತ ಹೇಳ್ದೆ ಇವತ್ತಿನ ಇದು ಉಪಹಾರದ ವ್ಯವಸ್ಥೆಯನ್ನು ಮಾಡಿರುವ ಸುಜಾತ ರವೀಶ್ ಅವರಿಗೆ ವಂದನೆಗಳನ್ನು ಹೇಳುತ್ತಾ, ಮತ್ತೆ ಮುಂದಿನ ದಿನಗಳಲ್ಲಿ ನೀವು ಪೂರ್ತಿಯಾಗಿ ನಮ್ಮ ಜೊತೆ ತೊಡಗಿಸ್ಕೊಳ್ಳಿ ಅಂತ ಕೇಳ್ತೀನಿ. ಹಾಗೆಯೇ ಇವತ್ತು ಕಲಾ ಸುರುಚಿ ಈ ಜಾಗನ ನಮಗೆ ನೀವು ಮಾಡ್ಕೊಳ್ಳಿ ನಿಮ್ಮ ಕಾರ್ಯಕ್ರಮನ ಅಂತ ಹೇಳಿದಾಗ ನಮಗೆ ತುಂಬ ಅಚ್ಚುಕಟ್ಟಾದ ಒಳ್ಳೆಯ ಒಂದು ಪಾಸಿಟಿವ್ ವೇವ್ ಇರೋವಂಥ ಇದು ಒಂದು ಜಾಗ. ಈ ಜಾಗದಲ್ಲಿ ನಮ್ಮ ಕಾರ್ಯಕ್ರಮನ ಹಮ್ಮಿಕೊಳ್ಳೋದಕ್ಕೆ ಅತ್ಯಂತ ಸಂತೋಷದಿಂದ ಒಪ್ಪಿ ಜಾಗವನ್ನು ಕೊಟ್ಟಿರುವಂಥ ಕಲಾ ಸುರುಚಿಯ ಶ್ರೀಯುತ ಶಶಿಧರ್ ಡೊಂಗ್ರೆ ಸರ್ ಅವ್ರಿಗೂ ನಾನು ನಮ್ಮ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತೀನಿ. ಹಾಗೆಯೇ ನಮ್ಮ ಮೇಡಮ್ಮು ಕರೆ ಕೊಟ್ಟಿದ್ರು, ಪುರುಷರು ಬಂದು ಭಾಗಿಯಾಗಬೇಕು. ಯಾಕೆಂದರೆ ಅವರು ನಮ್ಮ ಅಭಿಪ್ರಾಯಗಳನ್ನು ತಿಳ್ಕೊಂಡಾಗ್ಲೇ ಇದು ಅದಕ್ಕೆ ಒಂದು ಅರ್ಥ ಬರುತ್ತೆ ಅಂತ. ಹಾಗಾಗಿ ರಂಗನಾಥ್ ಅವ್ರು ಬಂದಿದ್ದಾರೆ, ಶ್ರೀಯುತ ನರಸಿಂಹನ್ ಅವ್ರು ಬಂದಿದ್ದಾರೆ, ಗೋವಿಂದಾಚಾರ್ಯ ಅವ್ರು ಬಂದು ತುಂಬ ಸಹಾಯ ಮಾಡಿದ್ದಾರೆ. ಶ್ರೀಮತಿ ಅವರು ಓಡಾಡಿಕೊಂಡು ಎಷ್ಟೊಂದು ವೇದಿಕೆಯ ನಿರ್ವಹಣೆಗೆ ಸಹಾಯ ಮಾಡಿದ್ದಾರೆ. ಎಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತಾ ನನ್ನ ಮಾತುಗಳಿಗೆ ವಿರಾಮ ಮಾಡ್ತೀನಿ.